ನಗರದವರಿಂದ. ಇವರ ಕುರಿತು ಒಂದು ಕಿರು ಪರಿಚಯ. ಶ್ರೀ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥೆಯಲ್ಲಿ ಯೋಗಾಭ್ಯಾಸ ಪರಿಣತಿಯನ್ನು ಪಡೆದಿರುವ ಇವರು ಶ್ರೀ ಗುರು ರಾಘವೇಂದ್ರ ಯೋಗ ಶಾಲೆಯ ಸಂಸ್ಥಾಪಕರು ಹೌದು. ಇದು ಬಸವೇಶ್ವರ ನಗರ, ಬೆಂಗಳೂರು ಇಲ್ಲಿದೆ. ಯೋಗಾಭ್ಯಾಸದಲ್ಲಿ ಇವರಿಗೆ ಸಂದ ಪ್ರಶಸ್ತಿಗಳು 10 ಹಲವು. ಗೋಲ್ಡ್ ಮೆಡಲ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ, ಮಂತ್ರಾಲಯ ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ, ಯೋಗ ಶಾಲೆ ಪ್ರಶಸ್ತಿ ಹಾಗೂ ಪತಂಜಲಿ ಸ್ಟೇಟ್ ಅವಾರ್ಡ್ ಪ್ರಶಸ್ತಿ. ಹೀಗೆ ಇನ್ನು ಹಲವಾರು ಪ್ರಶಸ್ತಿಗಳಿಗೆ ಪಾತ್ರರಾಗಿರುವ ಇವರನ್ನು ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ವೇದಿಕೆಗೆ ಆಹ್ವಾನಿಸುತ್ತಿದ್ದಾರೆ. ನೆಹರು ಯುಗಾದಿಗೆ ಸಂಸ್ಥೆ ಆರೋಗ್ಯವನ್ನ ಉಳಿಸುವ ಸಲುವಾಗಿ, ಆರೋಗ್ಯವನ್ನ ಬೆಳೆಸುವ ಸಲುವಾಗಿ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಅವರಿಗೆ ನಿಮ್ಮ ಪರವಾಗಿ, ನಮ್ಮ ಪರವಾಗಿ ಕ್ಲಾಪ್ಸ್ ಹೊಡೆಯೋದ್ರ ಮುಖಾಂತರವಾಗಿ ಈ ರೀತಿ ಕ್ಲಾಪ್ಸ್ 1 2 3 1 2 3 ಆಯ್ತು. ಅವ್ರು ಮಾಡಿರ್ತಕ್ಕಂಥ ಒಂದು ಅದ್ವಿತೀಯವಾದಂಥ ಒಂದು ಸಾಧನೆ ಅವರ್ಣಾತೀತ. ಎಷ್ಟು ವರ್ಣಿಸಿದ್ರು ಸಾಲದು. ನಿಮ್ಗೆ ಗೊತ್ತಿದೆ ನೀವು ಎಲ್ಲಿ ಕುಳಿತಿದ್ದೀರಾ ಅಂತ ಹೇಳಿ. ಇಡೀ ಏಷ್ಯಾ ಖಂಡದಲ್ಲೇ ಅತಿ ಕಡಿಮೆ ಬೆಲೆಯಲ್ಲಿ ಕಿಡ್ನಿಯ ಒಂದು ಚಿಕಿತ್ಸೆಯನ್ನ ಮಾಡ್ತಕ್ಕಂಥ ಯಶಸ್ಸನ್ನ ಪಡೆದಿರ್ತಕ್ಕಂಥ ಅದ್ವಿತೀಯವಾದಂಥ ಒಂದು ಸ್ಥಳದಲ್ಲಿ ಕುಳಿತಿದ್ದೀರಾ. ಎಷ್ಟು ಇಡೀ ಏಷ್ಯಾ ಖಂಡದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾ ಇರ್ತಕ್ಕಂಥ ವಿಶೇಷವಾದಂತ ಒಂದು ಹೆಗ್ಗಳಿಕೆಯನ್ನು ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ. ಕರ್ನಾಟಕ ಸರ್ಕಾರದಿಂದಲೂ ಎಷ್ಟು ವಿಶೇಷತೆಯನ್ನು ಪಡೆದಿರ್ತಕ್ಕಂಥ ಸಂಸ್ಥೆ ಇದು. ಇಲ್ಲಿಗೆ ನಮ್ಮನ್ನ ಕರೆಸಿರ್ತಕ್ಕಂಥದ್ದು ನಮ್ಮ ಭಾಗ್ಯವೇ ಅಂತ ಅನ್ಕೊಳ್ತೇವೆ. ಇಲ್ಲಿ ಕಿಡ್ನಿ ಪ್ರತಿಯೊಂದು ಅಂಗವೂ ಸಹ ಮುಖ್ಯವೇ. ಪ್ರತಿಯೊಂದು ಅಂಗವು, ಅದರಲ್ಲಿ ಕಿಡ್ನಿ ಇದು ಸಹ ಬಹಳ ಮುಖ್ಯವಾದಂತ ಅಂಗ. ಇದನ್ನು ಕಾಪಾಡ್ಕೊಳ್ಳಿಕ್ಕೆ ಬಹಳಷ್ಟು ನಾವು ಸರ್ಕಸ್ ಅನ್ನ ಮಾಡಬೇಕಾಗುತ್ತೆ. ಈ ಸರ್ಕಸ್ ಅನ್ನ ಮಾಡ್ತಕ್ಕಂಥ ಹಾದಿಯಲ್ಲಿ ಪ್ರಥಮ ಸ್ಥಾನ ಯೋಗದ ಹಾದಿಗೆ ನೀಡಲಾಗಿದೆ. ಇಡೀ ವ್ಯಾಯಾಮದ ಹಾದಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಕಲೆ ಯೋಗ ಹೇಳಲಾಗಿದೆ. ಯೋಗ ಅಂಗ ಅನುಷ್ಠಾನ ಅಶುದ್ಧಿ ಕ್ಷಯೆ ಜ್ಞಾನ ದೀಪ್ತಿ ಅವಿವೇಕ ಕ್ಷಯತೆ. ಯೋಗ ಅಂದರೆ ನಾವು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಕಲೆ. ಅಂಗ ಅಂದರೆ ಭಾಗಗಳು, ಯೋಗದ ಭಾಗಗಳು. ಅನುಷ್ಠಾನ ಮೀನ್ಸ್ ಬೈ ಡಿವೋಟೆಡ್ ಪ್ರಾಕ್ಟೀಸ್, ಏಕಚಿತ್ತದ ಅಭ್ಯಾಸದಿಂದ. ಅಶುದ್ಧಿ ಮೀನ್ಸ್ ಇಂಪ್ಯೂರಿಟೀಸ್, ಡಿಸ್ಟರ್ಬೆನ್ಸ್, ಪ್ರಾಬ್ಲಮ್ಸ್. ಅಶುದ್ಧಿ ಅಂದ್ರೆ ತೊಂದರೆಗಳು, ಅಡಚಣೆಗಳು, ರೋಗಗಳು. ಕ್ಷಯ ಮೀನ್ಸ್ ಡಿಮಿನಿಶ್. ಜ್ಞಾನ ಮೀನ್ಸ್ ನಾಲೆಡ್ಜ್. ದೀಪ್ತಿ ಮೀನ್ಸ್ ರೇಡಿಯೇಟ್ಸ್. ಯೋಗದ ಅಂಗಗಳನ್ನ ಏಕಚಿತ್ತದಿಂದ ಅಭ್ಯಾಸ ಮಾಡುವುದರಿಂದ ದೇಹ ಮತ್ತೆ ಮನಸ್ಸಿನ ಅಡಚಣೆಗಳು, ರೋಗಗಳು ದೂರವಾಗ್ತವೆ. ಅಲ್ಲದೆ ಮನುಷ್ಯನಿಗೆ ಬರೀ ಅಷ್ಟೇ ಅಲ್ಲ, ಅಲ್ಲದೆ ಮನುಷ್ಯನಿಗೆ ಜ್ಞಾನ ಆವೃತ್ತವಾಗುತ್ತದೆ. ಆವೃತ್ತವಾಗ್ತಕ್ಕಂಥ ಜ್ಞಾನ ಬಹಳ ಪ್ರಕಾಶಮಾನವಾಗಿ ಬೆಳಗುತ್ತೆ. ನೀವು ಜ್ಞಾನ ಪಡೆದ್ರಿ ಅಂದ್ರೆ ನೀವು ಒಬ್ಬರೇ ಇರೋದಿಲ್ಲ. ಮನೆಯಲ್ಲಿ ಏನಾದ್ರು ಹೊಟ್ಟೆ ನೋವು ಯೋಗ ಮಾಡು ಅಂತ ಹೇಳ್ತೀರಾ, ಮತ್ತೆ ಏನಾದ್ರು ತಲೆನೋವು ಅಂದ್ರೆ ಯೋಗ ಮಾಡು ಅಂತ ಹೇಳ್ತೀರಾ. ಬರ್ತಾ ಬರ್ತಾ ಅದು ವಿಸ್ತಾರತೆಯನ್ನ ಪಡಿತಾ ಹೋಗುತ್ತೆ. ಬಹಳ ಅಮೂಲ್ಯವಾಗಿರ್ತಕ್ಕಂಥ ಹೊರದೇಶದ ಮಂದಿ ನಮ್ಮ ದೇಶಕ್ಕೆ ಬಂದು ಯೋಗವನ್ನ ಕಲಿತು ಹೊರ ದೇಶದಲ್ಲೂ ಸಹ ಬಹಳ ವಿಸ್ತಾರವಾಗಿ ಯೋಗವನ್ನ ಸಾರ್ತಾ ಇದ್ದಾರೆ. ಏಕೆಂದ್ರೆ ಯೋಗದಲ್ಲಿ ಇರ್ತಕ್ಕಂಥ ಅದ್ವಿತೀಯವಾದಂತಹ ಶಕ್ತಿ, ಸಾಮರ್ಥ್ಯ. ಮಲೇಷ್ಯಾದಲ್ಲಿದ್ದಾಗ ಬಹಳಷ್ಟು ಅವರು ಯೋಗದ ಕ್ಲಾಸ್ಗಳನ್ನ ನಮ್ಮಿಂದ ಪಡೆದ್ರು. ಅಲ್ಲಿ ಅವ್ರು ಹೇಳಿದ್ರು, ನಿಮ್ಮನ್ನ ಪಡೆದಿರ್ತಕ್ಕಂಥ ಒಂದು ಭಾರತ ಒಂದು ವಿಶೇಷತೆ ಅಂತಾನೆ ಹೇಳಬಹುದು ಅಂತ ಹೇಳಿದ್ರು. ತುಂಬಾ ಸಂತೋಷವಾಯ್ತು. ಅದಕ್ಕೆ ಕಾರಣ ಏನು? ಯೋಗದಿಂದ ಅವರು ಪಡೆದಂತ ಬೆನಿಫಿಟ್ಸ್ ಅಷ್ಟು. ಬ್ಯಾಕ್ ಪೇನ್ ವಿತಿನ್ 15 days ಸರ್ಜರಿಗೆ ಡಿಕ್ಲೇರ್ ಆಗಿರ್ತಕ್ಕಂಥ ಒಂದು ಬ್ಯಾಕ್ ಪೇನ್ ಅನ್ನ ಕೇವಲ 15-20 ದಿನದಲ್ಲಿ ಕ್ಯೂರ್ ಮಾಡ್ಕೋಬಹುದು ಅಂದ್ರೆ ಎಷ್ಟು ಸಾಮರ್ಥ್ಯ ಇದೆ ಯೋಚಿಸಿ. ನಮ್ಮ ಕ್ಲಾಸಲ್ಲಿ ಯೋಗ ಶಾಲೆ ರೆಕಾರ್ಡ್ ಇದೆ. 39 kg ತೂಕವನ್ನ ಕೇವಲ 9 ತಿಂಗಳಲ್ಲಿ ಕಡಿಮೆ ಮಾಡಿರ್ತಕ್ಕಂಥ ರೆಕಾರ್ಡ್ ಬಹಳಷ್ಟು ಇದೆ. ಏಕೆಂದ್ರೆ ಯೋಗದಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ, ಅದ್ರ ಜೊತೆಗೆ ಆಹಾರದ ಕ್ರಮವನ್ನೆಲ್ಲ
ತಿಳಿಸಿ ಹೇಳ್ತೇವೆ, ಆಗ ಅಷ್ಟು ಬೆನಿಫಿಟ್ಸ್ ಆಗುತ್ತೆ. ಯೋಗದಲ್ಲಿ ಬಹಳಷ್ಟು ಭಾಗಗಳನ್ನು ಕಾಣ್ತೇವೆ. ಅದರಲ್ಲಿ ಆಸನಗಳು, ಇಲ್ಲಿ ಯೋಗದಲ್ಲಿ 4 ಭಾಗಗಳನ್ನು ಕಾಣ್ತೇವೆ: ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಮತ್ತೆ ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ಪ್ರತಿಯೊಂದು ಭಾಗವೂ ಸಹ ಅಮೂಲ್ಯ. ಒಂದೊಂದು ಭಾಗವನ್ನ ತೆಗೆದುಕೊಂಡು ಸಹ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಮೋರ್ ದೆನ್ 1 hour ತೆಗೆದುಕೊಳ್ಳುತ್ತೆ. ಅದರಲ್ಲಿ ಈಗ ಆಸನಗಳನ್ನು ತೆಗೆದುಕೊಳ್ಳೋಣ. ದೇಹದ ಒಂದು ಭಾಗವನ್ನ ಬಳಸದೆ ಹಾಗೆ ಇಟ್ಟಿದ್ದೆ ಆದ್ರೆ ಅದು ತುಕ್ಕು ಹಿಡಿದಂತಾಗತ್ತೆ. ಸೈನ್ಸ್ ಏನಿದೆ, ದೇಹದ ಒಂದು ಭಾಗವನ್ನ ಬಳಸದೆ ಹಾಗೆ ಇಟ್ಟಿದ್ದೆ ಆದ್ರೆ ಆ ಅಂಗ ತುಕ್ಕು ಹಿಡಿದಂತಾಗುತ್ತೆ. ಮುಂದೆ ಆ ಅಂಗ ಕೆಲಸಕ್ಕೆ ಬಾರದಂತೆ ಆಗುತ್ತೆ. ಒಂದು ಅಂಗ ಬಳಸದೆ ಏನಾದ್ರೂ ಹಾಗೆ ಇಟ್ರೆ ಆ ಅಂಗ ತುಕ್ಕು ಹಿಡಿದಂತಾಗುತ್ತೆ, ಮುಂದೆ ಆ ಅಂಗ ಕೆಲಸಕ್ಕೆ ಬಾರದಂತೆ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಕಾಲ್ ಬೆರಳಿನಿಂದ ನೆತ್ತಿಯವರೆಗಿನ ಎಲ್ಲ ಅಂಗಗಳಿಗೂ ಪುನಃ ಚೈತನ್ಯವನ್ನು ಕೊಡ್ಬೇಕು. ಅದಕ್ಕೆ ಸಹಕಾರಿ ಇರ್ತಕ್ಕಂಥ ಏಕೈಕ ಭಾಗ ಅಂದ್ರೆ ಯೋಗ. ಯಾಕೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಚೀಫ್ ಗೆಸ್ಟ್ ಆಗಿ ಹೋಗಿದ್ದಾಗ ಅಲ್ಲಿ ಡಾಕ್ಟರ್ಸ್ ನಮ್ಗೆ ಅಲ್ಲಿ MBBS ಇಲ್ಲ, ಆದ್ರೆ ಡಾಕ್ಟರ್ಸ್ ಮುಗಿಸಿರ್ತಕ್ಕಂಥವ್ರು ಸುಮಾರು 1000 ಮಂದಿ ಇದ್ರು. ಮತ್ತೆ ನರ್ಸ್ ಅಂತವನ್ನ ಮುಗಿಸಿರ್ತಕ್ಕಂಥವ್ರು 1000 ಮಂದಿ. ಅವರಲ್ಲಿ ಒಬ್ರು ಕೇಳಿದಂತ ಪ್ರಶ್ನೆ, ಸರ್ ಯಾಕೆ ನೀವು ಕರಾಟೆ ಆಗೋದಿಲ್ವ, ಯಾಕೆ ಜಿಮ್ ಆಗೋದಿಲ್ವ, ಯಾಕೆ ಏರೋಬಿಕ್ಸ್ ಆಗೋದಿಲ್ವ ಅಂತ ಕೇಳಿದ್ರು. ತುಂಬಾ ಒಳ್ಳೆಯ ಪ್ರಶ್ನೆ. ಕೆಲವೊಂದು ಭಾಗಗಳನ್ನ ಮಾತ್ರ ಅದು ಫೋಕಸ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಯೋಗ ಸಂಪೂರ್ಣ ದೇಹವನ್ನ ಕಾಪಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಉದಾಹರಣೆ ಏರೋಬಿಕ್ಸ್, ಪ್ರಪಂಚದಲ್ಲಿ ಅತ್ಯಂತ ವೇಗದ ವಿದ್ಯೆ ಅಂತ ಹೇಳಿ ನಿರ್ಧರಿತವಾಗಿರ್ತಕ್ಕಂಥ ಅಮೂಲ್ಯವಾದಂತ ಕಲೆ. ಯೋಗದಲ್ಲಿ ಏನಾಗುತ್ತೆ, ಇದು ದೇಹ ಅಂದ್ರೆ ಉಸಿರು ಹೊರಗಡೆ ಬಿಡಿ, ಉಸಿರು ಹೊರಗಡೆ ಬಿಟ್ಟ ನಿಧಾನವಾಗಿ ಅಂಗ ಬಾಗಿಸಿ ಹಾಗೆ ಸ್ಥಿತಿಯಲ್ಲಿ ಉಸಿರು ತಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಇದು ಯೋಗ. ಏರೋಬಿಕ್ಸ್ ಸ್ಟಡಿ 1 2 3 ಸ್ಟಾರ್ಟ್. 1 2 3 4 5. ಇಟ್ ಹ್ಯಾಸ್ ಲೈಫ್ ಆಫ್ 100 years. 100 years ವರೆಗೂ ಲೈಫ್ ಇದೆ ಅಂದ್ರೆ ಒಂದು 40-50 years ಗೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಆ ರೀತಿ ತೊಂದರೆ ಉಂಟಾಗುವ ಸಾಧ್ಯತೆ ಬಹಳ ಇದೆ. ಯೋಗದಲ್ಲಿ ನೋ ಸೈಡ್ ಎಫೆಕ್ಟ್ ಅಟ್ ಆಲ್. ದಟ್ ಇಸ್ ದಿ ರೀಸನ್ US made it as a process. ಅಮೆರಿಕ ಏನಕ್ಕಾಗಿ ಪ್ರೋಸೆಸ್ ಆಗಿ ಪರಿವರ್ತನೆ ಮಾಡಿದ್ವಿ. ನಾವು ಹೇಗೆ ಮ್ಯಾಥ್ಸ್ ಇಲ್ಲಿ ಓದ್ತೇವೆ, ಸೈನ್ಸ್ ಇಲ್ಲಿ ಓದ್ತೇವೆ, ಹಾಗೆ ಯೋಗ ಪಾಠ ಆಗಿ ತೆಗೆದುಕೊಂಡ್ಬಿಟ್ಟಿದೆ. ಆಗ್ಲಿ 2 years ಆಗೋಯ್ತು. ಇಲ್ಲಿ ಇನ್ನ ಪ್ರೋಸೆಸ್ ಆಗಿ ಇನ್ನ ಬದಲಾವಣೆ ಆಗಿಲ್ಲ. ಯಾಕೆ ಅಷ್ಟೊಂದು ಆ ರೀತಿ ತೆಗೆದುಕೊಂಡಿದೆ ಅಂದ್ರೆ ಅದರಲ್ಲಿರ್ತಕ್ಕಂಥ ಅಮೂಲ್ಯವಾದಂತ ಭಾಗ. ನಾವು ಅನ್ಕೊಳ್ತೇವೆ ಎಲ್ಲಾ ಅಂಗಗಳು ಆಡ್ತಾ ಇದೆ, ಎಲ್ಲ ಕೈ ಒಂದ್ಸಲ ಆಡ್ ನೋಡಿಸ್ತೀರಾ, ಕಾಲು ಒಂದ್ಸಲ ಆಡ್ ನೋಡಿಸ್ತೀರಾ, ಚೆನ್ನಾಗಿದ್ದೇವೆ ಅಂತ ಹೇಳಿ. ನಾವು ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಅಂಗ ಯಾವ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿತ್ತು. ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬಂದಿದ್ರು. ಅವರು ಮೋಷನ್ ವರ್ಕ್ ಆಗಿ ಆಗ್ಲೇ 7 days ಆಗ್ತಾ ಬಂದಿತ್ತು. ಡಾಕ್ಟರ್ ಜೈನ್ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ್ರು. ಸರ್ ಏನ್ ಮಾಡೋದು, ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ದಾರೆ, ಏನಾದ್ರು ಮಾಡ್ಲಿಕ್ಕೆ ಆಗುತ್ತಾ ಅಂತ ಹೇಳಿ ಅದು ಕಳ್ಸಿದ್ದಾರೆ ಅಂತ ಹೇಳಿ. ರಿಪೋರ್ಟ್ ಎಲ್ಲ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತು. ಅದಕ್ಕೆ ಸಪೋರ್ಟಿವ್ ಡಯಟ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಆಸನ ಹೇಳ್ಕೊಟ್ಟ. ವಿತಿನ್ 2 hours ಇಟ್ ಈಸ್ ಕ್ಲಿಯರ್. 1 week ಬಂದಾಗಿರ್ತಕ್ಕಂಥದ್ದು ವಿತಿನ್ 2 hours ಅಲ್ಲಿ ಕ್ಲಿಯರ್ ಆಗಿದೆ. ಹೇಗದು ಯಾವ ಯಾವ ಮಟ್ಟದಲ್ಲಿ ಆಗಿದೆ, ಇತ್ತೀಚಿನ ಹಂತ ಯಾವ ರೀತಿ ಬೆಳೆದಿದೆ ಅಂದ್ರೆ, ಒಂದು ಟಾಯ್ಲೆಟ್ ಸಿಸ್ಟಮ್, ಯಾವುದೇ ರೀತಿ ಕರಳಿನ ಮೇಲಾಗ್ಲಿ ಅಥವಾ ಒಂದು ಬೌಲ್ಸಿನ ಮೇಲಾಗ್ಲಿ ಯಾವುದೇ ರೀತಿ ಪ್ರೆಷರ್ ಇಲ್ಲ. ಎಲ್ಲ ಟೇಬಲ್ ಸಿಸ್ಟಮ್ ಬಂದ್ಬಿಟ್ಟಿದೆ. ನೆಲಕ್ಕೆ ಯಾರು ಕುಳಿತುಕೊಳ್ಳೋದೇ ಇಲ್ಲ. ಯಾವ ಮಟ್ಟದಲ್ಲಿ ಇರುತ್ತೆ ಅದರಲ್ಲಿ ನೀವು 5 ಆಸನ ಮಾಡಿ ಎಲ್ಲ ಅಂಗಗಳಿಗೂ, ಕರಳಿನ ಮೇಲೆ, ಮೂತ್ರಜನಕಾಂಗ, ಪಿತ್ತ, ಎಲ್ಲ ಅಂಗಗಳ ಮೇಲೆ ವಿಶೇಷವಾದಂತಹ ಪ್ರೆಷರ್ ಬೀಳುತ್ತೆ. ಅಲ್ಲಿ ಅಂಗಗಳವ್ರಿಗೆ ಆಡ್ತಕ್ಕಂಥದ್ದು ಬರೀ 5% ಅಷ್ಟೇ, 5ರಿಂದ 10% ಅಷ್ಟೇ ಅಂಗಗಳು ಆಡ್ತಕ್ಕಂಥದ್ದು. ಇನ್ನ ಫಾರ್ಮರ್ಸ್ 40ರಿಂದ 50% ಫಾರ್ಮರ್ಸ್ ಮತ್ತೆ ಹೌಸ್ ವೈಫ್ ಈಕ್ವಲ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಹೌಸ್ ವೈಫ್ ಅಷ್ಟೇ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರು ಅಷ್ಟು ಪರ್ಸೆಂಟ್ ಅಂಗಗಳು ಆಡ್ತಾರೆ ಅಂತ ಹೇಳಿ ಇನ್ನೂ 50% ಅವ್ರಿಗೂ ಸ್ಟಿಫ್ನೆಸ್ ಕ್ರಿಯೇಟ್ ಆಗ್ತಾರೆ. ಹಾಗಾಗಿ ಎಲ್ಲ ಅಂಗಗಳನ್ನು ಪುನಃ ಚೈತನ್ಯಗೊಳಿಸಬೇಕು. ಅದಕ್ಕೆ ಸಪೋರ್ಟ್ ಆಗ್ತಕ್ಕಂಥದ್ದು ಯೋಗ ಒಂದೇ. ಯೋಗದ ಹಾದಿಗೆ ಬಂದಾಗ ಕೆಲವರ ಆಸನಗಳನ್ನು ನೋಡಿ, ಸರ್ ಯೋಗ ನಮ್ಮ ಕೈಯಲ್ಲಿ ಮಾಡಕ್ ಆಗೋದಿಲ್ಲ ಅಂತ 1-2 ಆಸನಗಳು ತೋರಿಸ್ತಾರೆ. ಸಾರಿ,
ಈ ರೀತಿ ಆಸನಗಳನ್ನು ನೋಡಿ ಜನ ಭಯ ಪಡ್ತಕ್ಕಂಥದ್ದು. ಯೋಗ ಸಾರ ಯೋಗ ಮಾತ್ರ ನಮಗೆ ಬೇಡ ಅಂತ. ಇದು ಅಡ್ವಾನ್ಸ್ಡ್ ಆಸನ ಅಷ್ಟೇನೆ. ಈ ರೀತಿ ಆಸನಗಳು ಬೇಕಾಗಿಲ್ಲ. ಯು ಡೋಂಟ್ ವಾಂಟ್ ಆಲ್ ದಿಸ್. ಇವೆಲ್ಲ ಮುಂದುವರೆದಿರ್ತಕ್ಕಂಥವು. ಬೇಕಾಗಿರ್ತಕ್ಕಂಥ ಆಸನಗಳು ಹೇಗಿವೆ? ಸಿಂಪಲ್ ಆಗಿರ್ತಕ್ಕಂಥವು. ನೋಡಿ, ಇಲ್ಲಿ ಕಾಲುಗಳ ದೂರ ಇರ್ತಕ್ಕಂಥದ್ದು ಹೀಗೆ ಇಟ್ಕೊಳ್ತೀರಾ. ಎಕ್ಸೇಲ್ ಅಂಡ್ ಡೌನ್ ದ ಸ್ಪೈನ್, ಲೆಫ್ಟ್ ಸೈಡ್. ದಟ್ಸ್ ಆಲ್, ವೆರಿ ಈಸಿ. ಲಿವರ್ ಮೇಲೆ ಪ್ರೆಷರ್ ಇದೆ, ಕಿಡ್ನಿ ಮೇಲೆ ಪ್ರೆಷರ್ ಇದೆ, ಹಾರ್ಟ್ ಮೇಲೆ ಪ್ರೆಷರ್ ಇದೆ, ಸ್ಪೈನ್ ಮೇಲೆ ನೋಡಿ ಯಾವ ರೀತಿ ಪ್ರೆಷರ್ ಇದೆ. ವೆರಿ ಸಿಂಪಲ್. ಈ ರೀತಿ ಆಸನಗಳು ಸಾಕು. ಈ ರೀತಿ ಸೊ ಸಿಂಪಲ್ ಆಸನಗಳು. ದಿನದಲ್ಲಿ ನೀವು ಅರ್ಧ ಗಂಟೆ ಸಮಯವನ್ನ ಕೊಟ್ರೆ ಸಾಕು, ನಿಮ್ಮ ಆರೋಗ್ಯವನ್ನು ಸಂಪೂರ್ಣವಾಗಿ ಕಾಪಾಡ್ಕೊಳ್ಬಹುದು. ಮತ್ತೆ ಆಸನಗಳಿಂದ ಇನ್ನೂ ದೊರೆಯತಕ್ಕಂಥ ಪ್ರಯೋಜನಗಳೇನು? ಕಫ, ವಾತ, ಪಿತ್ತ ಇವುಗಳನ್ನ ಸಮ ಪ್ರಮಾಣಕ್ಕೆ ತರಲಿಕ್ಕೆ ಆಸನಗಳು ವಿಶೇಷವಾಗಿ ಸಪೋರ್ಟ್ ಆಗ್ತವೆ ಅಂತಕ್ಕಂಥದ್ದು. ಮತ್ತೆ ಗ್ರಾವಿಟೇಷನ್ ಫೋರ್ಸ್ ಇಂದ ಎಷ್ಟು ತೊಂದರೆ ಬರುತ್ತೆ ಊಹಿಸ್ಲಿಕ್ಕೂ ಅಸಾಧ್ಯ. ಒಂದು ಕಲ್ಲನ್ನ ಮೇಲ್ಭಾಗಕ್ಕೆ ಎಸೆದ್ರೆ ಅದು ಕೆಳಭಾಗಕ್ಕೆ ಬೀಳುತ್ತೆ. ಯಾಕೆಂದ್ರೆ ಗ್ರಾವಿಟೇಷನ್ ಫೋರ್ಸ್. ಅದೇ ರೀತಿಯಲ್ಲಿ ಹಾರ್ಟ್ ರಕ್ತವನ್ನ ಪಂಪ್ ಮಾಡುತ್ತೆ, ಆದ್ರೆ ಅದು ತಲೆಯ ಭಾಗಕ್ಕೆ ಸರಿಯಾಗಿ ಹೋಗೋದಿಲ್ಲ. 14 ಇಯರ್ಸ್ ವರೆಗೂ, ಅಕಾರ್ಡಿಂಗ್ ಟು ರಿಸರ್ಚ್, 14 ಇಯರ್ಸ್ ವರೆಗೂ ಮಾತ್ರ, 14 ವರ್ಷದವರೆಗೂ ಮಾತ್ರವೇ ಉತ್ತಮವಾದಂತ ರಕ್ತದ ಚಲನೆ ಒಬ್ಬ ವ್ಯಕ್ತಿಗಿರುತ್ತೆ. ಅದಾದ ನಂತರ ಏನಾಗುತ್ತೆ, ಪೂರ ಆಗ್ತಾ ಹೋಗುತ್ತೆ. ಎಷ್ಟು ಪೂರ ಆಗ್ತಾ ಹೋಗುತ್ತೆ? ತಲೆ ಭಾಗದಲ್ಲಿ ಏನಾದ್ರೂ ಒಂದು ತೊಂದರೆ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ. 50 ವರ್ಷ ಆಯ್ತು, ಸ್ವಲ್ಪ ರಕ್ತ ಹಾಕ್ಸೋದು ಕಡಿಮೆ ಆಗುತ್ತೆ. 60 ವರ್ಷ ಆಯ್ತು, ಏನು 2 ಸಲ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. 70 ವರ್ಷ ಇನ್ನೊಂದ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಆಗ್ತಾ ಹೋಗುತ್ತೆ. ಯೋಗದ ಅಭ್ಯಾಸಕ್ಕೆ ಬಂದ ನಂತರ ಅದೆಲ್ಲ ದೂರ ಆಗೋಗುತ್ತೆ. ಯಾಕೆಂದ್ರೆ ಹಾರ್ಟ್ ಒಂದು ನಿಮಿಷಕ್ಕೆ 10 to 12 ಲೀಟರ್ಸ್ ಬ್ಲಡ್ ಅನ್ನ ಪಂಪ್ ಮಾಡ್ತಾ ಇರುತ್ತೆ. 10 ರಿಂದ 12 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡ್ತಾರೆ. ಅದ್ರ ಪ್ರಮಾಣ ವಿಶೇಷತೆಯ ಜೀವನ ಪರ್ಯಂತದಲ್ಲಿ ಉಳಿಸ್ಕೊಳ್ಳಿಕ್ಕೆ ಆಸನಗಳು ಸಪೋರ್ಟ್ ಮಾಡ್ತವೆ. ಹಾಗಾಗಿ ಆಸನಗಳನ್ನ ಪ್ರತಿದಿನ ಅಭ್ಯಾಸ ಮಾಡ್ಬೇಕು ಅಂತಕ್ಕಂಥದ್ದು. ಬಹಳಷ್ಟು ಫಿಲಿಂ ಆಕ್ಟರ್ಸ್ ನಮ್ ಕ್ಲಾಸಲ್ಲಿ ಬಹಳಷ್ಟು ಫಿಲಿಂ ಆಕ್ಟರ್ಸ್ ಬರ್ತಾರೆ, ಸುಮಾರು ಮಂದಿ. ಅದರಲ್ಲಿ ಬಹಳಷ್ಟು ಮಂದಿ ಅವರೆಲ್ಲ ಬಿಡದಾಗ ಅಭ್ಯಾಸ ಮಾಡ್ತಾ ಇದ್ದಾರೆ. ಯಾಕೆ? ಅತಿ ವಯಸ್ಸಿಗೆ ಮುನ್ನ ಚರ್ಮದಲ್ಲಿ ಬರ್ತಕ್ಕಂಥ ಸುಕ್ಕನ್ನ ತಡೆಗಟ್ಟಲಿಕ್ಕೆ ಆಸನಗಳು ವಿಶೇಷವಾಗಿ ಸಪೋರ್ಟ್ ಆಗ್ತವೆ. ಹಾಗಾದ್ರೆ ಇವತ್ತಿಂದ ಮಾಡ್ತಿರಲ್ಲ ಸರ್? ಹೌದು ಸರ್, ಮಾಡ್ತಾರೆ. ಹಂಗಾದ್ರೆ ಮಾಡೇ ಮಾಡ್ತಾರೆ ಅಂತೀರ. ಮತ್ತೆ ಯಾವುದು ಕಾಸ್ಮೆಟಿಕ್ಸ್ ಇಲ್ದಿರ ನಿಮ್ಮ ಚರ್ಮದ ಶೈನ್ ಅನ್ನ ಜೀವನ ಪರ್ಯಂತದಲ್ಲಿ ಉಳಿಸ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡ್ತೇವೆ. ಮತ್ತೆ ಗೋಲ್ ಬೆನ್ನಾಗೋದು, ಕಣ್ಣು ಹಾಳಾಗೋದು, ಕಿವಿ ಹಾಳಾಗೋದು, ಕಿಡ್ನಿ ಹಾಳಾಗೋದು ಇವೆಲ್ಲ ಲೈಫ್ ಟೈಮ್ ಅಲ್ಲಿ ಇರೋದಿಲ್ಲ. ಜೀವನ ಪರ್ಯಂತದಲ್ಲಿ ಮೇಂಟೈನ್ ಮಾಡ್ಲಿಕ್ಕೆ ಆಸನಗಳು ಸಪೋರ್ಟ್ ಮಾಡ್ತವೆ. ಹಾಗಾಗಿ ಪ್ರತಿದಿನ ಆಸನಗಳನ್ನ ಅಭ್ಯಾಸ ಮಾಡ್ಬೇಕು. ಆಸನಗಳು ಅದ್ರ ಬಗ್ಗೆ ಕ್ರೇಜಿನೆಸ್ ಬೆಳೆಸ್ಕೊಂಡು, ನಮಗೆ ಚಿಕ್ಕ ವಯಸ್ಸಲ್ಲಿ ಏನು ಗೊತ್ತಿರ್ಲಿಲ್ಲ. ಐ ಲರ್ನ್ ಮೋರ್ ದನ್ 500 ಆಸನಸ್ ಆಗ್ಲೇ ಕಲ್ತ್ಬಿಟ್ಟಿದ್ದು. ನಾವು 9 ವರ್ಷಕ್ಕೆ ಯೋಗಕ್ಕೆ ಬಂದ ನಂತರದಲ್ಲೇ ಸುಮಾರು ಆಸನಗಳು. ಬಟ್ ಅಷ್ಟೊಂದೇನು ಬೇಕಾಗಿಲ್ಲ. ಒಂದು ಮಧ್ಯಮ ವಯಸ್ಸು ಎಷ್ಟು ಸಾಧ್ಯವೋ ಅಷ್ಟು. ನಿಮ್ಮ ಆಕ್ಸೆಂಚರ್ ಅಲ್ಲಿ ಕ್ಲಾಸ್ ತಗೊಂಡಾಗ ಅವ್ರು ಹೇಳಿದ್ರು, ನಿಮ್ಗೆ ಎಷ್ಟು ಟೈಮ್ ಕೊಡ್ಲಿಕ್ಕೆ ಆಗುತ್ತೆ ಅಂದ್ರೆ, ಸರ್ ಐ ಕ್ಯಾನ್ ಗಿವ್ ಅಪ್ರಾಕ್ಸ್ಲಿ 15 minutes, 15 ನಿಮಿಷ ಕೊಡಬಹುದು ಅಂತ ಹೇಳಿದ್ರು. ಈ ಸ್ಪೆಂಡಿಂಗ್ ಮೋರ್ ದನ್ 1 hour in front of TV, but is planning to give only 15 minutes for yoga practice. Okay, no problem. I made it process for that. ಅದಕ್ಕೆ ಪ್ರೋಸೆಸ್ ಮಾಡ್ಕೊಟ್ಟ. ನಾನು 15 ನಿಮಿಷ ನಾನು ಟೈಮ್ ಅನ್ನ ಕೊಡಬಲ್ಲೆ ಅಂತ ಹೇಳಿದ್ರು. ಆಕ್ಸೆಂಚೂರ್ ನಲ್ಲಿ ಅವ್ರು 15 ನಿಮಿಷಕ್ಕೆ ನಾವು ಪ್ರೋಗ್ರಾಮ್ ಮಾಡ್ಕೊಟ್ರು. 15 ನಿಮಿಷಕ್ಕೆ ಪ್ರೋಗ್ರಾಮ್ ಮಾಡ್ಕೊಟ್ಟ ನಂತರ ಸುಮಾರು 40 ಮಂದಿ ಆಕ್ಸೆಂಚೂರ್ ಇಂದ ಬಂದು ನಮ್ಮ ಯೋಗಶಾಲೆಗೆ ದಾಖಲಾತಿಯನ್ನು ಪಡೆದಿದ್ದಾರೆ. ಎಷ್ಟು ವಿಶೇಷವಾಗಿರ್ತಕ್ಕಂಥ ದಿವಸ, ಎಷ್ಟು ಬೆನಿಫಿಟ್ಸ್ ಅನ್ನ ಪಡ್ತಿರಬಹುದು ಅಂತ. ಅಂದ್ರೆ ಆಸನಗಳನ್ನ ಪ್ರತಿದಿನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ದೇಹದ ಲವಲವಿಕೆಯ ಜೀವನ ಪರ್ಯಂತದಲ್ಲಿ ಉಳಿಸ್ಕೊಳ್ಬಹುದು. ನಮ್ಮ ಸ್ಟೂಡೆಂಟ್ ಒಂದು 25 ವರ್ಷದ ಹಿಂದಿನ ಮಾತು. ನಮ್ಮ ಸ್ಟೂಡೆಂಟ್ ಒಬ್ರು ಹೇಳಿದ್ರು, ಸರ್ ಮಲ್ಲಾಡಿಹಳ್ಳಿನಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, 106 ವರ್ಷ, ಅವರಿಗೆ 106 ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾರೆ. ನಮಗ್ ಬಂದಂತ ಒಂದು ಮನಸ್ಥಿತಿ ಅಂದ್ರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಅವ್ರನ್ನ ಸನ್ಮಾನಿಸಿ ಬರೋಣ ಅಂತ ಅನ್ನಿಸ್ತು. ಬೆಳಿಗ್ಗೆ ಇಲ್ಲಿಂದ ಹೊರಟು ಕಮಿಷನರ್ ನಮ್ಮ ಜೊತೆ ಬಂದ್ರು. ನಂತರ ಹೋದು ಎಲ್ಲ ಕೆಲಸ ಮಾಡ್ತಾ ಇದ್ರು. ಸುಮಾರು 12:30ಕ್ಕೆ ಚಿತ್ರದುರ್ಗ ಮಲ್ಲಾಡಿಹಳ್ಳಿ ಅಲ್ಲಿ ಹೋಗಿ ರೀಚ್ ಆದ ನಂತರದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು. ಎಲ್ಲ ಬಿಂದಿಗೆಗಳನ್ನ ಎತ್ಕೊಂಡು ಮೆಟ್ಲುಗಳನ್ನ ಹತ್ತಿ ಹೋಗಿ ನೀರನ್ನ ಒಯ್ತಾ ಇದ್ರು. ನಂತರ ಒಬ್ಬನ ಕಡೆ ಬಾಪೈಲಿ ಇದ್ರು. ನಂತರ ಒಬ್ರು ಬಂದ್ರು, ಮಹಾಸ್ವಾಮಿ ಇದ್ರು. ಏನಪ್ಪ ಗುರುಜಿಯಲ್ಲಿ ಇದ್ರು. ಮೇಲಿನ ಗುರುಜಿಯಲ್ಲಿ ಅಂತ ಕೇಳಿದ್ರು. ಮೇಲಿಂದ ಒಮ್ಮೆ ಕೆಳಗಡೆವರೆಗೂ ನೋಡಿದ್ರು.
ಅಲ್ಲೋ ಹೋಗಿ ಬರ್ತಾರೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಾರೆ ಕಮಿಷನರ್ ಅಂತ ಹೇಳಿ. ಸ್ವಲ್ಪ ಏನಾದ್ರೂ ಎಕ್ಸ್ಟ್ರಾ ಬೇಗ ಟ್ರೀಟ್ಮೆಂಟ್ ಸಿಕ್ಕತ್ತೆ ಅಂತ ಹೇಳಿ ಏನು ಲೆಕ್ಕಕ್ಕೆ ಹಾಕೊಳ್ಳಿಲ್ಲ. ಕಮಿಷನರ್ ಅಂತ ಹೇಳಿ ನಿಮ್ ಹಿಂದೆ ಕುಂಡಿಸ್ಕೊಳ್ಳಿ ಪರವಾಗಿಲ್ಲ. ಸೊ ಏನು ನಮ್ಗೆ ಅವ್ರಿಗೇನು ರೆಸ್ಪಾಂಡ್ ಮಾಡಿ ನಂತರ ಹೋಗಿ ಕುಳಿತುಕೊಂಡು ನಾವೇ ಫಸ್ಟ್ ಕುಳಿತುಕೊಂಡಿದ್ದು ಒಂದು ಅರ್ಧ ಗಂಟೆ ಆಯ್ತು. ಸುಮಾರು 400ಕ್ಕೂ ಹೆಚ್ಚು ಮಂದಿ ಹಿಂದೆ ಕುಳಿತುಕೊಂಡಿದ್ದಾರೆ. ದೇವ್ರಿಗೊಮ್ಮೆ ನಮಸ್ಕಾರ ಮಾಡ್ಕೊಂಡು ದೇವ್ರು ಬೇಗ ಕಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ. ನಂತರ ಹೊರಗಡೆ ಕೆಲಸ ಮಾಡ್ತಾ ಇದ್ದವರು ಶಾಲ್ ಹಾಕೊಂಡ್ ಬಂದ್ರು. ಅವ್ರು ಇನ್ನೊಮ್ಮೆ ಕೇಳಿದೆ ಏನಪ್ಪಾ ಗುರೂಜಿ ಎಲ್ಲಿ ಅಂತ. ನಾವೇ ಗುರೂಜಿ ಅಂತ. 106 ವರ್ಷದ ವ್ಯಕ್ತಿ ನಾವು ಹೇಗಿರ್ಬೋದು ಅಂತ ಗೆಸ್ ಮಾಡಿದ್ದು. ಮಲಗಿರ್ತಾರೆ. ಅವ್ರು ಹೋಗಿ ನಾವೇನು ನಮ್ಮ ಏನು ಕಾಣಿಕೆ ತಗೊಂಡ್ ಹೋಗಿದ್ದು ಅವ್ರ ಕಾಲ ಹತ್ರ ಇಟ್ಟು ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದು ಬರೋಣ. ಮಾತಾಡ್ತಾರೆ ಅಂದ್ರೆ ಮಾತಾಡ್ಸೋಣ, ಇಲ್ಲಾಂದ್ರೆ ಅವ್ರು ತೊಂದರೆ ಕೊಡೋದು ಬೇಡ. ಈ ಭಾವನೆಯಲ್ಲಿ ನಾವು ಹೋಗಿದ್ದೀವಿ. ನೋಡಿದ ದೃಶ್ಯ ಎಂತದ್ದು, 2 ಬಿಂದಿಗೆಗಳನ್ನ ಎತ್ಕೊಂಡು ಮೆಟ್ಲುಗಳನ್ನ ಹತ್ತಿ ಹೋಗಿ ನೀರನ್ನ ಉಯ್ತಾ ಇದ್ರು 106 ವರ್ಷದ ವ್ಯಕ್ತಿ. ಹೆಸರಾನೊಂದು ಗೊತ್ತಾಯ್ತಾ? ಮಲ್ಲಾಡಿಹಳ್ಳಿ ಯಾರು? ರಾಘವೇಂದ್ರ ಸ್ವಾಮೀಜಿಗಳು. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮೀಜಿ ಅಂತ ಹೇಳಿ ತಿರುಕಾಣದಲ್ಲಿ ಅವರ ನಾಮಧೇಯ. ಬಹಳಷ್ಟು ಯೋಗದ ಬಗೆಗೆ ಆಯುರ್ವೇದದ ಬಗೆಗೆ ಪುಸ್ತಕವನ್ನ ಬಹಳಷ್ಟು ಬರೆದಿದ್ದಾರೆ. ಅವ್ರಿಗೆ ಗವರ್ನಮೆಂಟ್ ಅವಾರ್ಡ್ ಕೊಟ್ರೆ ನಿಮ್ಮ ಅವಾರ್ಡ್ ತಗೊಂಡು ನಾ ಏನ್ ಮಾಡ್ಲಿ, ಇರ್ತಕ್ಕಂಥ 5,000 ಮಂದಿ, ಅವಾಗ್ಲೇ 5,000 ಅನಾಥ ಮಕ್ಕಳನ್ನ ಸಾಕದಂತ ಮಹಾನುಭಾವ, ನಿಮ್ಮ ಅವಾರ್ಡ್ ತಗೊಂಡು ನಾ ಏನ್ ಮಾಡ್ಲಿ. ಅವಾಗ ₹1 ಎಷ್ಟು ₹2.10 ಇತ್ತು ಅನ್ಸುತ್ತೆ ಅಕ್ಕಿ. ಸೊ ಅದಕ್ಕೆ ಕನ್ವರ್ಟ್ ಮಾಡ್ಕೊಡಿ ಅಂತ ಹೇಳಿ ಆಗ 5 ಲಕ್ಷವಾಗಿ ಅದನ್ನ ಗವರ್ಮೆಂಟ್ ಅವ್ರಿಗೆ ಪರಿವರ್ತನೆ ಮಾಡ್ಕೊಡ್ತು. ಎಷ್ಟು ಉತ್ತಮವಾದದ್ದು. ನಂತರ ಅವ್ರಿಗೆ ನಮಸ್ಕಾರ ಮಾಡಿ ಕೇಳಿದ ನಿಮ್ಮ ಹುಟ್ಟು ಏನು ಅಂತ ಕೇಳಿದ್ರು. ಅವ್ರು ಹೇಳಿದಂತ ಉತ್ತರ ಬಹಳ ಮಹನೀಯವಾಗಿತ್ತು. ಇವತ್ತಿಗೂ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇವೆ ಅವ್ರ ಉತ್ತರ. ಏಕೆಂದ್ರೆ ಅಷ್ಟು ತಿಳಿಲೇಬೇಕಾಗಿರ್ತಕ್ಕಂಥ ಅಂಶ. ನಾನು ಇಷ್ಟೊಂದು ಈ ಸಂದರ್ಭದಲ್ಲಿ ಇಷ್ಟು ಬಲಾಢ್ಯವಾಗಿದ್ದೇನೆ ಅಂದ್ರೆ ನಾನು ಆಸನಗಳನ್ನು ಯಾವತ್ತೂ ನನ್ನ ಜೀವಮಾನದಲ್ಲಿ ನಿಲ್ಸಿಲ್ಲ. ನನ್ನ ಪ್ರಾಣಾಯಾಮವನ್ನು ಯಾವತ್ತೂ ನಿಲ್ಸಿಲ್ಲ. ಮತ್ತೆ ಧ್ಯಾನವನ್ನು ಮಾಡ್ತಕ್ಕಂಥದ್ದು ಯಾವತ್ತೂ ನಿಲ್ಸಿಲ್ಲ. ಅದ್ರ ಜೊತೆಗೆ ನನ್ನ ವೇಳಾಪಟ್ಟಿ ಅಮೂಲ್ಯವಾಗಿರ್ತಕ್ಕಂಥದ್ದು. ವೇಳಾಪಟ್ಟಿ ಅವರು ಕೇಳಿದ್ರು. ನಮ್ಮ ಕ್ಲಾಸ್ ಮುಗಿದ ನಂತರ ಒಂದು ಮಗು, ಚಿಕ್ಕ ಮಗುವನ್ನ ಕರ್ಕೊಂಡ್ಬಂದ್ವಿ. ಎಲ್ಲಾ ತರದ್ದು ಮಕ್ಕಳು ಇದಾರೆ. ಒಂದು ದಿನಕ್ಕೆ 500 ಜನ ಮಿನಿಮಮ್ ನಮ್ಮ ಯೋಗ ಶಾಲೆಗೆ ಬರ್ತಾರೆ. 500 ಮೆಂಬರ್ಸ್. ಒಂದು ದಿನಕ್ಕೆ 10 ಬ್ಯಾಚಸ್ ಮಾಡ್ತೇವೆ. ಒಂದು ದಿನಕ್ಕೆ 5:15 ಸ್ಟಾರ್ಟ್ ಆದ್ರೆ ರಾತ್ರಿ 9 ಗಂಟೆವರೆಗೂ ಬ್ಯಾಚಸ್ ಕಂಟಿನ್ಯೂಸ್ ಇರುತ್ತೆ. ಸೊ ಮಿನಿಮಮ್ ಒಂದು 100 ಮಂದಿ. ಅವರಲ್ಲಿ ಒಂದು ಸಣ್ಣ ಮಗು ಕರ್ಕೊಂಡು ಹೋಗಿರ್ಲಿಲ್ಲ. ಮಗುನ ಯಾಕಮ್ಮ ನಿಮ್ಮ ಅಪ್ಪ ಬಂದು ಕರ್ಕೊಂಡು ಹೋಗ್ಲಿಲ್ಲ ಅಂತ. ನಂಗೆ ಅಪ್ಪ ಇಲ್ಲ ಅಂತ ತುಂಬಾ ಬೇಜಾರಾಯ್ತು. ನಂತರ ಯಾಕಮ್ಮ ನಿಮ್ಮ ಅಮ್ಮ ಬರ್ತಾರ ಅಂತ ಕೇಳ್ದು. ಇಲ್ಲ ಅಮ್ಮ ಇಲ್ಲ ಅಂದ್ರು. ಮತ್ತೆ ಯಾರು ಕರ್ಕೊಂಡು ಹೋಗ್ತಾರೆ? ಬಂದ್ ಯಾರು? ನಮ್ಮ ಮಮ್ಮಿ ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರು. ಅಯ್ಯೋ ಅಪ್ಪ ಇಲ್ಲ ಅಮ್ಮ ಇಲ್ಲ ಅಂತ ಹೇಳಿದ ಮಗು ನಮ್ಮ ಮಮ್ಮಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ. ಹೀಗೆ ವೇಳಾಪಟ್ಟಿ ಅಂದ್ರೆ ಇಲ್ಲಿ ವೇಳಾಪಟ್ಟಿ ಅಂದ್ರೇನು? ನಿನಗೂ ಅದೇ ಬಾಯಿದ. ವೇಳಾಪಟ್ಟಿ ಅಂದ್ರೆ ಟೈಮ್ ಟೇಬಲ್ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಒಬ್ಬ ಮನುಷ್ಯ ಎಷ್ಟು ತೊಂದರೆಗಳನ್ನ ವೇಳಾಪಟ್ಟಿ ಇಲ್ಲ ಅಂದ್ರೆ ಪಡಿತಾನೆ ಅಂದ್ರೆ, ಒಬ್ಬರು ರಿಟೈರ್ಡ್ ಆಗಿದ್ದಾರೆ ಅಂದ್ರೆ ಅವ್ರ ಲೈಫ್ ಇಂದ ರಿಟೈರ್ಡ್ ಆಗ್ಬಿಡ್ಬೇಕು. ಆ ಮಟ್ಟದಲ್ಲಿ ತೊಂದರೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಹೇಳಿದರೆ ಐಡಿಯಲ್ ಮೈಂಡ್ ಇಸ್ ಎ ಡೈಲಿ ವರ್ಕ್ ಶಾಪ್ ಅಂತ ಹೇಳಿ. ಮನೇಲಿ ಬೆಳಿಗ್ಗೆ ಹೇಳ್ತಾ ಇದ್ರು, ನಮ್ಮ ತಮ್ಮ ಮಿಲಿಟರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇನ್ನೊಂದು 6 ತಿಂಗಳಿದೆ ರಿಟೈರ್ಮೆಂಟ್ಗೆ. ಸೊ ಅಲ್ಲಿ ಕೊಡಗು ನಮ್ದು ಸೋಮಾರ್ಪೇಟೆ. ಅಲ್ಲಿ ಒಬ್ರು ರಿಟೈರ್ಮೆಂಟ್ ಪರ್ಸನ್ ಇದ್ರು. ನೋಡಿದ್ರು ತುಂಬಾ ತೊಂದರೆಗಳಿಂದ ನಾಳ್ತಾ ಇದ್ದಾರೆ. ಹೋಗಿ ಅವ್ರನ್ನ ಭೇಟಿ ಮಾಡಿದಾಗ ಬಂದಿದ್ದಾಗ ಹೇಳ್ದ, ಅಣ್ಣ ಅವ್ರಿಗೆ ಏನಾದ್ರು ಹೇಳ್ಕೊಡಿ, ಅವ್ರು ತುಂಬಾ ನರಳ್ತಾ ಇದ್ದಾರೆ. ನೋಡಿ ಎಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಬಹಳ ನಾರ್ಮಲ್ ಆಗಿರ್ಬೇಕಾಯ್ತು, ಎಲ್ಲ ಅಬ್ನಾರ್ಮಲ್ ಆಗ್ಬಿಟ್ಟಿದೆ. ನಂತರ ಅವ್ರನ್ನ ಕೇಳ್ದೆ ಹೇಗಿದ್ದು, ಎಲ್ಲ ಅಬ್ನಾರ್ಮಲ್, ಅಷ್ಟು ಅಬ್ನಾರ್ಮಲ್ ಆಗಿರ್ತಕ್ಕ. ಅವ್ರು ಮಿಲಿಟರಿನಲ್ಲಿ ಅಷ್ಟು ವರ್ಷ ಇದ್ದಾರೆ, ಒಂದು ದಿನ ಅವರು ಡಾಕ್ಟರ್ ಅನ್ನು ಭೇಟಿ ಮಾಡಿಲ್ಲ. ಅಷ್ಟು ವಿಶೇಷವಾಗಿ ಹೆಲ್ತ್ ಇದ್ದಿದ್ದು. ಅವ್ರು ರಿಟೈರ್ಡ್ ಆದ ನಂತರ ಇಡೀ ಜೀವನದಿಂದಲೇ ರಿಟೈರ್ಡ್ ಆಗ್ಬೇಕು ಆ ಮಟ್ಟದ ಆರೋಗ್ಯವನ್ನು ಪಡೆದಿದ್ದಾರೆ. ಅಷ್ಟು ಅನಾರೋಗ್ಯವನ್ನು ಪಡೆದಿದ್ದಾರೆ. ಯಾಕೆ ಅಂದ್ರೆ ಈಗ ಅವರೇ ಬಾಸ್. ಮೊದ್ಲು ಅಲ್ಲೇ ಬಾಸ್ ಇದ್ರು. ಈಗ ಬೆಳಿಗ್ಗೆ 8 ಗಂಟೆ ಅಲ್ಲೆಲ್ಲ ಎದ್ದು 8:30 ಹೊತ್ತಿಗೆ ಅವ್ರಿಗೆ ಬ್ರೇಕ್ಫಾಸ್ಟ್ ಇರ್ಬೇಕು. ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ಇಲ್ಲ ಅಂದ್ರೆ ಆಗೋಯ್ತು. ಅವ್ರಿಗೆ ಇನ್ನು ಬ್ರೇಕ್ಫಾಸ್ಟ್ ಕೊಡೋದಿಲ್ಲ. ಆ ಮಟ್ಟದಲ್ಲಿ ಅಲ್ಲಿ ರೂಲ್ಸ್ ಇರ್ತಕ್ಕಂಥದ್ದು. ಇಲ್ಲಿ ಇವರೇ ಬಾಸ್. 9:30 ಎದ್ದೋಳೋದು, ರಾತ್ರಿ 12:30ವರೆಗೂ 1 ಗಂಟೆವರೆಗೂ ಟಿವಿ ನೋಡೋದು. ಹಿಂಗ 3 ಗಂಟೆ 4 ಗಂಟೆ ಆದ್ರೂ ಊಟ ಮಾಡೋದಿಲ್ಲ. ಈ ಮಟ್ಟದಲ್ಲಿ ಅವ್ರಿಗೆಲ್ಲ ಒಂದ್ಸಲ ಬರ್ಕೊಟ್ಟು ನೀವ್ ಹಿಂದೆ ಏನೇನ್ ಮಾಡ್ತಾ ಇದ್ರೆ ಅದನ್ನೆಲ್ಲ ರೂಲ್ಸ್ ತಗೊಂಡ್ಬನ್ನಿ, ಟೈಮ್ ಟೇಬಲ್ ಅನ್ನ ಸರಿ ಹೋಗುತ್ತೆ. ಟೈಮ್ ಟೇಬಲ್ ಅನ್ನ ತಂದು ಅದ್ರ ಜೊತೆಗೆ ಯೋಗವನ್ನ ಹೇಳ್ಕೊಟ್ಟು ಎಷ್ಟು 2 ತಿಂಗಳಲ್ಲಿ ಅವರು ಸರಿ ಹೋದ್ರು. ಯಾವ ಮಟ್ಟದಲ್ಲಿ ವೇಳಾಪಟ್ಟಿ ಅಂತಕ್ಕಂಥ ಕೆಲಸ ಮಾಡುತ್ತೆ ಯೋಚನೆ ಮಾಡಿ. ಒಬ್ರು ನೋಡ್ಲಿಕ್ಕೆ ಮಾತ್ರ ಚೆನ್ನಾಗಿರ್ತಾರೆ, ಹೌಸ್ ವೈಫು. ಅವ್ರ ಹಿಂದೆ ಫಾಲೋ ಮಾಡ್ತಾ ಹೋದ್ರೆ, ಮನೆಗೆ ಹೋದ್ರೆ ಕೂದಲು ಕೆಳಕೊಂಡು ಅಂತ
ಒಂದೊಂದು ಅರ್ಧ ಗಂಟೆಗೂ ಹೊಸ ಹೊಸ ರೂಪವನ್ನ ತಾಳ್ತಾ ಇರ್ತಾರೆ. ಹೌದು, ಬಂದ್ರು ಅಂತ ಹೇಳಿ ಅಷ್ಟೊಂದು ಹೊಸ ಹೊಸ ರೂಪಗಳು ಬರ್ತಾ ಇರ್ತವೆ. ಯಾಕೆ ಯಾಕೆ ಆ ರೀತಿ ರೂಪ ತಾಳ್ತಾ ಇರ್ತಾರೆ ಅಂತ ಹೇಳಿದ್ರೆ, ಟೈಮ್ ಟೇಬಲ್ ಇರದೇ ಇರ್ತಕ್ಕಂಥದ್ದು. ಪಾತ್ರೆ ಬೆಳಗ್ಬೇಕಾ ಗೊತ್ತಿರೋದಿಲ್ಲ, ಮಗು ಕರ್ಕೊಂಡೋಗಿ ಸ್ಕೂಲ್ ಬಿಡ್ಬೇಕಾ ಗೊತ್ತಿರೋದಿಲ್ಲ. ಕರೆಕ್ಟ್ ಟೈಮ್ ಟೇಬಲ್ ಹಾಕೊಳ್ಳಿ. ಮೇಕ್ ದಿ ಟೈಮ್ ಟೇಬಲ್ ಫಾರ್ ಇಟ್. 8 ರಿಂದ 9 ಗಂಟೆಗೆ ಪಾತ್ರೆ ಬೆಳಗ್ಬೇಕು, ಬೆಳಿಗ್ಗೆ 9 ರಿಂದ 9:30 ಮಗು ಕರ್ಕೊಂಡು ಹೋಗ್ಬಿಡಿ. ಅದಕ್ಕೆ ಯು ಶುಡ್ ನಾಟ್ ಮೇಕ್ ಸಫಕೇಶನ್ ಯುವರ್ ಸೆಲ್ಫ್. ಆ ಟೈಮ್ ಏನಿರುತ್ತೆ ಅದಕ್ಕೆ ನೀವು ಸಫಕೇಶನ್ ಮಾಡ್ಕೋಬಾರ್ದು. ಬೇಗ ಮಾಡ್ಬಿಡ್ಬೇಕು, ಟೈಮ್ ಆಗೋಯ್ತು, ಟೈಮ್ ಟೇಬಲ್ ಬರ್ದ್ಬಿಟ್ಟಿದ್ದೇನೆ, ಈ ರೀತಿ ಮಾಡ್ಕೋಬೇಡಿ. ಕರೆಕ್ಟ್ ಆಗಿ ಒಂದು 10 ನಿಮಿಷ ಎಕ್ಸ್ಟ್ರಾ ಕೊಡಿ ಅದಕ್ಕೆ. ಟೈಮ್ ಟೇಬಲ್ ಮಾಡಿ. ಆಫ್ಟರ್ 2 or 3 years ಯು ಆರ್ ಗೋಯಿಂಗ್ ಟು ಅಪ್ಶೇಟ್ ಯುವರ್ ಸೆಲ್ಫ್. 2-3 ವರ್ಷ ಆಯ್ತು ಅಂದ್ರೆ ಅಪ್ಶೇಟ್ ಮಾಡ್ತೀರಾ, ತುಂಬಾ ಅಪ್ಶೇಟ್ ಮಾಡ್ಕೊಳ್ತೀರಾ. ಎಂತ ಜೀವನ ಕಳೆದಿದ್ದೇನೆ ವಾ ಅಂತ ಹೇಳಿ. ಅಷ್ಟು ವಿಶೇಷವಾದಂತ ಜೀವನ ನಿಮ್ಮದಾಗುತ್ತೆ. ಅದು ಅವ್ರು ಕೊಟ್ಟಂತ ಮಾಹಿತಿ. ಟೈಮ್ ಟೇಬಲ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಮತ್ತೆ ಆಸನಗಳನ್ನ ಪ್ರತಿದಿನ ಅಭ್ಯಾಸ ಮಾಡ್ಬೇಕು. ಇನ್ನು ಪ್ರಾಣಾಯಾಮಗಳ ಬಗ್ಗೆ ಯೋಗ ಮಾಡದೇ ಇರ್ತಕ್ಕಂಥ ಯಾರಾದ್ರೂ ಸರಿ ಪ್ರಪಂಚದಲ್ಲಿ ಯಾರಾದ್ರೂ ಸರಿ ಅವ್ರ ಲಂಗ್ಸ್ ಚೆಕ್ಅಪ್ ಮಾಡೋದು. ಎಷ್ಟು 400 to 500 cc ಮಾತ್ರ ಲಂಗ್ಸ್ ಕೆಪಾಸಿಟಿ ಇರುತ್ತೆ. ಎಷ್ಟು 400 to 500 ಕೆಪಾಸಿಟಿ ಮಾತ್ರ. ಒರಿಜಿನಲ್ ಲಂಗ್ಸ್ ಕೆಪಾಸಿಟಿ ಗೊತ್ತಿದೆ 2000 to 2500 cc ಲಂಗ್ಸ್ ಕೆಪಾಸಿಟಿ ಇರ್ತಕ್ಕಂಥದ್ದು. ನಮ್ಮ ಲಂಗ್ಸ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಒಂದು ಪಾತ್ರೆಯಲ್ಲಿ 2.5 ಲೀಟರ್ ಹಾಲು ಇಡಬಹುದು. ಅದರಲ್ಲಿ ಬರೀ 1/2 ಲೀಟರ್ ಹಾಲನ್ನ ಮಾತ್ರ ಇಡ್ಲಿಕ್ಕೆ ನಮ್ಮ ಲಂಗ್ಸ್ ಅನ್ನ ಬಳಸ್ತಾ ಇರ್ತೇವೆ. ಅಷ್ಟು ಕಡಿಮೆ ಪ್ರಮಾಣದಲ್ಲಿ ನಮ್ಮ ಲಂಗ್ಸ್ ಬಳಕೆ ಆಗ್ತಾ ಇರುತ್ತೆ. ನಮ್ಮ ಶ್ವಾಸಕೋಶದಲ್ಲಿ ಸುಮಾರು 6 ಕೋಟಿ ಕೋಶಗಳನ್ನು ಕಾಣ್ತೇವೆ. ದೇ ಆರ್ ನಾಟ್ ಪಾರ್ಟಿಸಿಪೇಟಿಂಗ್. ಆ ಹಂತದಲ್ಲಿ ಅವುಗಳೆಲ್ಲ 6 ಕೋಟಿ ಕೋಶಗಳು ಸಹ ಶ್ವಾಸಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇಲ್ಲ. ಹಾಗಾಗಿ ಬಹಳಷ್ಟು ತೊಂದರೆಗಳನ್ನ ಕಾಣ್ತಾ ಇದ್ದಾರೆ. ಲಂಗ್ಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾರ್ಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಂದ್ರೆ ಯಾವ ಅಂಗಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಶ್ವಾಸಕೋಶವನ್ನ ಸರಿ ಮಾಡಬೇಕು. ಅದಕ್ಕೆ ಸರಿ ಮಾಡ್ಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಪ್ರಪಂಚದ ಏಕೈಕ ಕಲೆ, ಒಂದೇ ಒಂದು ಕಲೆ ಅಂದ್ರೆ ಯಾವುದು? ಯೋಗ. ಯೋಗದಲ್ಲಿ ಪ್ರಾಣಾಯಾಮಗಳು ಮಾತ್ರ ವಿಶೇಷವಾಗಿ ಸಪೋರ್ಟ್ ಆಗ್ತದೆ. ಡೈಲಿ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮ ಹೇಳಿದ್ವಲ್ಲ, ಹೊರದೇಶದ ಮಂದಿ ನಾವು ಹೇಳಿದ್ರು ಮಲೇಷ್ಯಾ ಹೋದಾಗ ಕೇವಲ 10 days ಪ್ರೋಗ್ರಾಮ್ಗೆ they paid 7.5 lakhs. Think of the benefits. 7.5 ಲಕ್ಷವನ್ನು ಅವ್ರು ಪೇ ಮಾಡಿದ್ದಾರೆ. ಅವ್ರು ಎಷ್ಟು ಬೆನಿಫಿಟ್ಸ್ ಅನ್ನ ಪಡೆದಿದ್ದಾರೆ ಯೋಚನೆ ಮಾಡಿ. ಅಷ್ಟು ಬೆನಿಫಿಟ್ಸ್ ಇರ್ತಕ್ಕಂಥದ್ದು. ಕೇವಲ ನೀವು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡೋದ್ರಿಂದ ಅಷ್ಟು ವಿಶೇಷವಾದಂತ ಬೆನಿಫಿಟ್ಸ್ ಅನ್ನ ಪಡಿ. ಇಡೀ ಆಂತರಿಕ ಸರ್ಕಾರವನ್ನೇ ಸರಿ ಮಾಡ್ಬಿಡ್ಬೋದು. ಈಗ ಮೆಡಿಟೇಷನ್ ಅಂದ್ರೆ ಕೆಲವರಿಗೆ ತಲೆ ಕೆರ್ಪಳಿಗೆ ಬಂದಾಗ್ತದೆ. ನನ್ಗೆ ಮೆಡಿಟೇಷನ್ ಬೇಡ ಅನ್ಸುತ್ತೆ ಅಂತ ಹೇಳಿ. ಯಾಕೆಂದ್ರೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳೋದು ಅಂದ್ರೆ ಕೆಲವರಿಗೆ ಹಿಂಸೆ ಆಗ್ತಾ ಇರುತ್ತೆ, ಬಹಳ ಹಿಂಸೆ ಪಡ್ತಾರೆ. ಧ್ಯಾನವನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಜೀವನದ ಅದೃಷ್ಟನೇ ಸರಿ. ಎಲ್ಲರ ಜೊತೆಯಲ್ಲಿ ಏನಿದೆ? ಪೆನ್ ಇದೆ, ಪೆನ್ಸಿಲ್ ಇದೆ. ಆದ್ರೆ ಎಲ್ಲರೂ ಸುಂದರವಾದ ಚಿತ್ರವನ್ನು ಬರೆಯಲಿಕ್ಕೆ ಸಾಧ್ಯವಿಲ್ಲ. ಯಾರು ಪ್ರಾಕ್ಟೀಸ್ ಅನ್ನ ಮಾಡಿರ್ತಾರೆ ಅವರು ಮಾತ್ರ ಸುಂದರವಾದ ಚಿತ್ರವನ್ನ ಬರೀಬಹುದು. ಆ ರೀತಿಯಲ್ಲಿ ಎಲ್ಲರ ಬಳಿಯಲ್ಲಿ ಮನಸ್ಸಿದೆ, ಆದ್ರೆ ಎಲ್ಲರೂ ಹ್ಯಾಪಿನೆಸ್ ಅನ್ನ ಪಡೀತಾ ಇಲ್ಲ, ಎಲ್ಲರೂ ಆನಂದವಾಗಿಲ್ಲ. ಯಾಕೆಂದ್ರೆ ಅದನ್ನ ಅವರು ಆ ಟ್ರೈನಿಂಗ್ ಅನ್ನ ಪಡೆದಿಲ್ಲ. ಟ್ರೈನಿಂಗ್ ಅನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಮೆಡಿಟೇಷನ್ ಅನ್ನ ಮಾಡ್ಬೇಕು. ಪ್ರತಿದಿನ ಧ್ಯಾನವನ್ನ ಅಭ್ಯಾಸ ಮಾಡ್ಬೇಕು. ಯೋಗ ಮಾಡದೇ ಇದ್ರೆ ಎಷ್ಟು ಫಾಲ್ಟ್ ಇರುತ್ತೆ ಅಂತ ಹೇಳ್ತೇವೆ ನೋಡಿ. ಯೋಗ ಮಾಡಿದ್ರೆ ನಮ್ಮ ಮನಸ್ಸು ಅಂತಕ್ಕಂಥದ್ದು ಒಂದು ರೀತಿ ಮರ ಕಟ್ ಮಾಡೋ ಮಿಷಿನ್ ಇದ್ದಾಗೆ. ಅದು ಮರ ಕಟ್ ಮಾಡೋ ಮಿಷಿನ್ ಅನ್ನ ಕರೆಕ್ಟ್ ಆಗಿ ನೀವು ಹ್ಯಾಂಡಲ್ ಮಾಡಿದ್ರೆ, ಕರೆಕ್ಟ್ ಆಗಿ ಅದನ್ನ ಆಯಿಲ್ ಹಾಕೋದು, ಮತ್ತೆ ಅದಕ್ಕೆ ಕರೆಕ್ಟ್ ಆಗಿ ಗ್ರೇಡ್ ಚೇಂಜ್ ಮಾಡೋದು, ಕರೆಕ್ಟ್ ಆಗಿ ಪೀಸ್ ಒಂದಾದ ನಂತರ ಒಂದನ್ನು ಕೊಡ್ತಾ ಹೋಯ್ತು ಅಂದ್ರೆ 10 ಪೀಸಸ್ ಅನ್ನ ಕಟ್ ಮಾಡೋ ಕಡೆ ನೀವು 20 ಪೀಸಸ್ ಅನ್ನ ಕಟ್ ಮಾಡಬಹುದು. 10 ಮರ ಕಟ್ ಮಾಡ್ತೀರ ಅಂದ್ರೆ ನೀವು 20 ಮರಗಳನ್ನ ಅಲ್ಲಿ ಕಟ್ ಮಾಡಬಹುದು. ಹೌದಲ್ವಾ? ಅದನ್ನೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಏನ್ ಮಾಡುತ್ತೆ? ಕೈ ಕಟ್ ಮಾಡಿಬಿಡುತ್ತೆ. ಅದೇನಾದ್ರೂ ನೀವು ನೆಗ್ಲೆಕ್ಟ್ ಮಾಡಿ ಮರ ಕಟ್ ಮಾಡೋ ಬದಲು ಕೈ ತಗೊಂಡ ಕೊಟ್ರೆ ಅಂದ್ರೆ ಕಟ್ ಮಾಡಿಬಿಡುತ್ತೆ ಕೈ. ಆ ರೀತಿಯಲ್ಲಿ ನಮ್ಮ ಮನಸ್ಸು ಇರ್ತಕ್ಕಂಥದ್ದು. ನಮ್ಮ ಮನಸ್ಸನ್ನ ಕರೆಕ್ಟ್ ಆಗಿ ನಾವು ಹ್ಯಾಂಡಲ್ ಮಾಡಿದ್ದೆ ಆದ್ರೆ ಅದು ಹೆಲ್ತ್ ಗೆ ಕಾರಣವಾಗುತ್ತೆ, ಹ್ಯಾಪಿನೆಸ್ ಗೆ ಕಾರಣವಾಗುತ್ತೆ, ನಮ್ಮ ಪ್ರಮೋಷನ್ಸ್ ಗೆ ಕಾರಣವಾಗುತ್ತೆ, ನಮ್ಮ ಪಾಸಿಟಿವ್ ಎನರ್ಜಿಗೆ ಕಾರಣವಾಗ್ತಾ ಹೋಗುತ್ತೆ. ಇಲ್ಲದೆ ಇದ್ರೆ ಏನ್ ಮಾಡುತ್ತೆ? ಯೋಗ ಮಾಡದೇ ಇರೋರೆಲ್ಲ ಏನಾಗ್ತಾ ಇರ್ತಾರೆ? ಅವರಷ್ಟು ಗೌರವ ಕೈ ಕೊಡ್ತಾ ಇರ್ತಾರೆ. ಗೊತ್ತಿಲ್ದಂಗೆ ಏನ್ ಮಾಡ್ಕೊಳ್ತಾ ಇರ್ತಾರೆ? ಅವರಷ್ಟು ಗೌರವ ಕೈ ಕೊಡ್ತಾರೆ. ತುಂಬಾ ಭಯ ಆಗೋದು, ತುಂಬಾ ಕೋಪ ಮಾಡ್ಕೊಳ್ಳೋದು, ತುಂಬಾ ವರಿ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಆಗ್ತಾ ಹೋಗ್ತಾರೆ. ಮನಸ್ಸಿಗೆ ತರಬೇತಿಯನ್ನು ಕೊಟ್ಟಾಗ ಏನಾಗ್ತಾ ಹೋಗುತ್ತೆ? ವಿಶೇಷತೆಯನ್ನು ಪಡಿತಾ ಹೋಗ್ತೀರಾ. ಮನಸ್ಸಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಕಲೆಯನ್ನೇ ಧ್ಯಾನ ಅಂತ ಕರೀತಕ್ಕಂಥದ್ದು. ಪ್ರತಿದಿನ ಅಭ್ಯಾಸ ಮಾಡ್ತಾ ಹೋಗ್ಬೇಕು.
ನಾವು ಅನ್ಕೊಳ್ತೇವೆ ದೇಹಕ್ಕೆ ಏನೋ ಒಂದು ತೊಂದರೆ ಬಂತು ಅಂದ್ರೆ ಹೋಗಿ ಒಂದು ಮೆಡಿಸಿನ್ ಅನ್ನ ಕೊಡಿಸ್ಕೊಂಡ್ರೆ ಸಾಕು ಅಂತ. ಬರೀ ದೇಹಕ್ಕಲ್ಲ, ಮನಸ್ಸು ಅಂತಕ್ಕಂಥದ್ದು ಮೇನ್ ಸ್ವಿಚ್ ಇದ್ದಾಗೆ. ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೇವೆ. ಉದಾಹರಣೆ, ಒಬ್ರು ಲೆಕ್ಚರರ್ ಕ್ಲಾಸ್ ಅನ್ನ ತಗೊಳ್ತಾ ಇದ್ರು. ಇದ್ದಕ್ಕಿದ್ದಾಗೆ ಅವರು ತಲೆ ಸುತ್ತು ಬಿದ್ದೋದ್ರು. ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಗಮನಿಸಿ. ಲೆಕ್ಚರರ್ ಕ್ಲಾಸ್ ಅನ್ನ ತಗೊಳ್ತಾ ಇದ್ರೆ ಇದ್ದಕ್ಕಿದ್ದಾಗೆ ಅವರು ತಲೆ ಸುತ್ತು ಬಿದ್ದೋದ್ರು. ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು. ಎಲ್ಲಾ ರೀತಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಆದ್ರೆ ಯಾವ್ದು ಬೆನಿಫಿಟ್ಸ್ ಆಗ್ತಾ ಇಲ್ಲ ಅವ್ರಿಗೆ. ಮತ್ತೆ ಹಾಗೆ ತಲೆ ಸುತ್ತು ಬಿದ್ದೋಗ್ತಾ ಇದ್ದಾರೆ, ಬಾಯಲ್ಲೆಲ್ಲ ನೊರೆ ಬರ್ತಾ ಇದೆ. ಏನು ರೆಸ್ಪಾಂಡ್, ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿ ಬ್ಲಡ್, ಮೋಷನ್, ಯೂರಿನ್ ಎಲ್ಲ ಟೆಸ್ಟಿಂಗ್ ತಗೊಂಡೋದ್ರು. ಆದ್ರೂ ಯಾವ್ದು ಡಿಟೆಕ್ಟ್ ಆಗ್ತಾ ಇಲ್ಲ. ನಂತರ ಫುಲ್ ಬಾಡಿ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ಬರ್ತಾ ಇದೆ, ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಅವ್ರಿಗೆ ಏದುಸಿರು ಸ್ಟಾರ್ಟ್ ಆಯ್ತು. ಹೋಗೋ ಬರೋ ಜೀವ ಅನ್ನೋ ಮಟ್ಟದಲ್ಲಿ ಬಿಟ್ಟು ಉಸಿರಾಡಕ್ ಸ್ಟಾರ್ಟ್ ಮಾಡಿದ್ರು. ನೆಬಲೈಸೇಷನ್, ಆಕ್ಸಿಜನ್ ಸಪೋರ್ಟ್ ಅನ್ನ ಕೊಟ್ರು. ನಂತರ ಡಾಕ್ಟರ್ ಹೇಳಿದ್ರು, ಅವರು ತೀರ್ಕೊಳ್ಳೋ ಸಾಧ್ಯತೆ ಇದೆ, ದಯವಿಟ್ಟು ಕಾಲೇಜಿಗೆ ತಿಳಿಸ್ಬಿಡಿ. ಯಾಕೆಂದ್ರೆ ಕಾಲೇಜ್ ಹುಡುಗರು ಅವರನ್ನ ಅಡ್ಮಿಟ್ ಮಾಡಿರ್ತಕ್ಕಂಥದ್ದು. ಅವ್ರು ಏನಾದ್ರು ಹಾಸ್ಪಿಟಲ್ ಅಲ್ಲಿ ಏನಾದ್ರು ತೀರ್ಕೊಂಡು ಸುಮ್ಮನೆ ಸ್ಟ್ರೈಕ್ ಎಲ್ಲ ಮಾಡ್ತಾರೆ, ಹುಡುಗರು ಮೊದ್ಲೇ ತಿಳಿಸ್ಬಿಡಿ ಅಂತ ಹೇಳಿ ಮೊದ್ಲೇ ತಿಳಿಸಿದ್ರು. ಒಬ್ರು ನರ್ಸ್ ಈಗ ಇಟ್ಕೊಂಡಿದ್ರು, ಇನ್ನೊಬ್ರು ನರ್ಸ್ ಈ ಕಡೆ ಇಟ್ಕೊಂಡಿದ್ರು. ಬಾಯಲ್ಲೆಲ್ಲ ನೊರೆ ಬರ್ತಾ ಇತ್ತು. ಈಗ ಮಾಡಿದ್ರೆ ಹೀಗೆ ನೋಡ್ತಾ ಇದ್ರು. ಎಲ್ಲ ಲೈನ್ ಕ್ಯೂ ನಲ್ಲಿ ಬರ್ತಾ ಇದ್ರು. ಒಬ್ಬೊಬ್ರಿಗೆ ಎಂತ ಒಳ್ಳೆ ಲೆಕ್ಚರರ್, ಯಾರಿಗಾದ್ರೂ ತೊಂದ್ರೆ ಅಂದ್ರೆ ಸಾಕು ಅವ್ರ ಪ್ರಾಣನಾದ್ರೂ ಕೊಟ್ಟು ಕಾಪಾಡೋ ಮಟ್ಟದಲ್ಲಿ ಇದ್ದವ್ರು ಈ ರೀತಿ ಆಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಲೈನ್ ಬಂದ್ರು. ಆ ಲೈನ್ ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಬಂದ, ಶಂಕರ ಅಂತ ಹೇಳಿ. ಆತ ಹೇಳ್ದ, ನಾನು ಅವ್ರ ಜೊತೆ ಪರ್ಸನಲ್ ಮಾತಾಡ್ಬೇಕು ಅಂತ. ನರ್ಸು ಬೈಲಿಕ್ಕೆ ಸ್ಟಾರ್ಟ್ ಮಾಡೋದು, ದಯವಿಟ್ಟು ಈಗ್ಲೂ ಹೋಗೋಂಗವ್ರಿಗೆ ತೊಂದರೆ ಕೊಡ್ಬೇಡಿ, ದಯವಿಟ್ಟು ಹೋಗಿ. ಆತ ಕಾಲ್ ಇಟ್ಕೊಳಕ್ ಹೋದ. ಇಲ್ಲ ಸಿಸ್ಟರ್, ಅವ್ರ ಜೊತೆ ಮಾತಾಡ್ಲೇಬೇಕು. ಇಲ್ಲ ರೀ, ಅವ್ರ ಅರ್ಧ ಕೋಮಾ ಸ್ಥಿತಿನಲ್ಲಿ ಇದ್ದಾಗಿದ್ದಾರೆ, ದಯವಿಟ್ಟು ತೊಂದರೆ ಕೊಡ್ಬೇಡಿ. ಮತ್ತೆ ಈಗ ಡಾಕ್ಟರ್ಸ್ ರೌಂಡ್ಸ್ ಬರೋ ಟೈಮ್ ಆಯ್ತು, ಇನ್ನು ಒಂದು 2 hours ಇದೆ. ಅವ್ರು ಬಂದ್ರೋದ್ರಿ ನಮಗ್ ತೊಂದರೆ ಆಗುತ್ತೆ, ದಯವಿಟ್ಟು ಇನ್ನ ಇಲ್ಲಿ ಇರಕ್ ಹೋಗ್ಬೇಡಿ, ದಯವಿಟ್ಟು. ಇಲ್ಲ ಸಿಸ್ಟರ್, ಅವ್ರ ಜೊತೆ ಅರ್ಧ ಗಂಟೆ ಪ್ರಯತ್ನ ಪಡ್ತೇನೆ, ಇಲ್ಲಾಂದ್ರೆ ನಾನು ಹೋಗ್ಬಿಡ್ತೇನೆ. ಅದೇ ಆತ ಗೋಗಾಡಿ ಅಂತಕ್ಕಂಥದ್ದನ್ನ ನೋಡಕ್ ಆಗ್ರೆ, ಆಯ್ತು ಮಾತಾಡಿ, ಅದೇ ಮಾತಾಡ್ತಿಲ್ಲ, ಅರ್ಧ ಗಂಟೆ ಮಾತ್ರ ಟೈಮ್ ಕೊಡ್ತೇವೆ ಅಂತ ಹೇಳಿದ್ರು. ಆತ ಶಂಕರ ಅಂತಕ್ಕಂಥ ಲೆಕ್ಚರರ್ ಕಿವಿ ಹತ್ರ ಹೋಗಿ 10 ನಿಮಿಷ ಮಾತಾಡಿದ್ದು. ನಾನು ಶಂಕರ ಬಂದಿರ್ತಕ್ಕಂಥದ್ದು. ಶಂಕರ 1 ವಾರದಿಂದ ಟ್ರೀಟ್ಮೆಂಟ್ ನಡೆದಿದೆ, ಯಾವುದೇ ರೀತಿ ಫಲಕಾರಿಯಾಗಿಲ್ಲ. ಆದ್ರೆ ಶಂಕರ ಅಂತ ವರ್ಡ್ಸ್ ಕೇಳಿದ ತಕ್ಷಣ ಬಾಡಿ ಎಲ್ಲ ಟೈಟ್ ಆದಂಗ ಆಯ್ತು. ಇಲ್ಲಿ ಕಚ್ಚುತ್ತಾ ಇದ್ದಾರೆ, ರಕ್ತ ಬರ್ತಾ ಇದೆ. ಅಷ್ಟು ಕೋಪದಿಂದ ಆ ಕಡೆ ತಿರುಗಿದ್ರು. ಆತ ಏನೋ ಒತ್ತಾಯ ಪೂರ್ವಕವಾಗಿ ಹೇಳಲಿಕ್ಕೆ ಮುಂದಾದ. ಆತ ಯಾವಾಗ ಒತ್ತಾಯ ಪೂರ್ವಕವಾಗಿ ಹೇಳಲಿಕ್ಕೆ ಮುಂದಾದ, ಒಂದು ಅರ್ಧ ಗಂಟೆ ಆಯ್ತು. ನೆಮ್ಮದಿ ಉಸಿರಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೊಟ್ಟೆ ಹಸಿತಾ ಇದೆ ಅಂದ್ರೆ ಒಂದು ರೀತಿ ಮ್ಯಾಜಿಕ್ ರೀತಿ ಅರ್ಧ ಗಂಟೆಲೆಲ್ಲ ಸರಿ ಹೋದ್ರು. ಎದ್ದು ಓಡಾಡಕ್ ಸ್ಟಾರ್ಟ್ ಮಾಡಿದ್ರು. ಪಕ್ಕದವ್ರನ್ನ ಮಾತಾಡಿಸ್ತಾ ಇದ್ದಾರೆ, ಯಾವಾಗ ಬಂದ್ರಿ, ಏನ್ಪ ಅಂತಂದ್ರೆ ಡಾಕ್ಟರ್ ಮಾತಾಡಿಸ್ತಾರಲ್ಲ ಆ ರೀತಿ ನಾನು ಮಾತಾಡಿಸ್ತಾ ಇದ್ದಾರೆ. ನಂತರ ಡಾಕ್ಟರ್ಸ್ ರೌಂಡ್ ಬಂದ್ರು. ಆ ಬೆಡ್ ಅನ್ನು ನೋಡಿದ್ರು, ಕೇಳಿದ್ರು ನರ್ಸ್ನ, ಎಲ್ಲೇ ತಾಕಿದ್ರು ಪೇಷಂಟ್ ಅನ್ನ ಅಂದ್ರು. ಸರ್ ಎತ್ತಾಕೋದೆ, ನಾನು ಮಾತಾಡ್ತಾ ಇದ್ದಾರೆ ನೋಡಿ. ಸರ್ ಡಿಸ್ಚಾರ್ಜ್ ಮಾಡ್ಬಿಡೋದ ಅಂದ್ರು. ನರ್ಸ್ ಕೆಲಸ ಕಡಿಮೆ ಆಗುತ್ತೆ ಅಂದ್ಬಿಟ್ಟು, ಸರ್ ಡಿಸ್ಚಾರ್ಜ್ ಮಾಡ್ಬಿಡೋದ ಅಂದ್ರು. ಇಲ್ಲ ಬೇಡ, ಇವತ್ತು ಶುಕ್ರವಾರ ಇರ್ಲಿ, ನಮ್ ಶುಕ್ರವಾರ ಅಲ್ಲ, ಶುಕ್ರವಾರ ಇರ್ಲಿ, ನಾಳೆ ಶನಿವಾರ ಎಲ್ಲ ರೀಡ್ ಮಾಡೋಣ. ಅವರೆಲ್ಲ ಹೇಗೆ ಫುಡ್ ಅನ್ನ ತಗೊಳ್ತಾರೆ, ಹೇಗೆ ಬಿಹೇವ್ ಮಾಡ್ತಾರೆ, ಅದನ್ನೆಲ್ಲ ನೋಡ್ಕೊಂಡು ನಾಳೆ ಡಿಸ್ಚಾರ್ಜ್ ಮಾಡೋಣ. ಶನಿವಾರ ಆಯ್ತು. ಶನಿವಾರ ರಾತ್ರಿವರೆಗೂ ನೋಡಿದ್ರೆ ಯಾವುದೇ ರೀತಿ ತೊಂದರೆ ಕಾಣಲಿಲ್ಲ. ಶನಿವಾರ ರಾತ್ರಿ ಡಿಸ್ಚಾರ್ಜ್ ಆಯ್ತು. ಭಾನುವಾರ ಮನೆಗೆ ಬಂದು ಭಾನುವಾರ ಸೆಲೆಬ್ರೇಟ್ ಮಾಡಿದ್ರು. ಜೋರಾಗಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿರಲ್ವಾ, ಆ ರೀತಿ ಭಾನುವಾರ ಸೆಲೆಬ್ರೇಟ್ ಮಾಡಿದ್ರು. ಸೋಮವಾರ ಕಾಲೇಜಿಗೆ ಬಂದ್ರು. ಎಲ್ಲರಿಗೂ ಆಶ್ಚರ್ಯ. ಯಾಕೆಂದ್ರೆ ಹುಡುಗರು ಮೊನ್ನೆ ತಾನೇ ಬೊಕ್ಕೆ ಕೊಟ್ಟು ಬಂದವ್ರೆ ಶುಕ್ರವಾರದಲ್ಲಿ. ಇವರು ನೋಡಿದ್ರೆ ಎಲ್ಲ ಬುಕ್ ಇಟ್ಕೊಂಡು ಕ್ಲಾಸಿಗೆ ಬಂದವ್ರೆ. ಒಬ್ರು ಕೇಳಿದ್ವಿ, ದೆವ್ವ ಬಂದ್ಬಿಟ್ಟೈತೆ ಅಂತ. ಒಬ್ರು ಇನ್ನೊಬ್ರು, ಇಲ್ಲ ಕಣ, ಅಣ್ಣ ತಮ್ಮ ಯಾರೋ ಇರ್ಬೋದು, ಅವರು ಅದನ್ನೇ ಹೋಗ್ತಾ ಇರ್ಬೋದು, ಇದಾಗಿ ಈ ರೀತಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ಏನಪ್ಪಾ ಅದು ಎಲ್ಲ ಕೇಳಿದ್ರು. ಸರ್ ನೀವೇನ ನಮ್ ಲೆಕ್ಚರರ್? ಹೌದಪ್ಪ, ನಾನೇ ನಿಮ್ ಲೆಕ್ಚರರು. ಸರ್ ಇಷ್ಟು ಬೇಗ ನಾವೆಲ್ಲೋ ರಜಾ ಬಂದ್ಬಿಡುತ್ತೆ ಅನ್ಕೊಂಡು ಹೋಗ್ಬಿಡ್ತೀರಾ ಅನ್ಕೊಂಡಿದ್ದ. ಗೊತ್ತಿದೆ ಕಾಲೇಜ್ ಬಿಟ್ಟು ಹೆಂಗ್ ಮಾತಾಡ್ತಾರೆ ಅಂತೀವಿ. ಸೊ ಈಗ ಹೋಗ್ಬಿಡ್ತೀರಾ ಅನ್ಕೊಂಡು ನೋಡಿದ್ರೆ ನೀವು ಕಾಲೇಜಿಗೆ ಬಂದ್ಬಿಟ್ಟಿದ್ದೀರಾ ಹೇಗೆ? ಹೌದಪ್ಪ, ನಮ್ ಫ್ರೆಂಡ್ ಒಬ್ರು 25 lakhs ಲೋನ್ ಅನ್ನ ತಗೊಂಡಿದ್ರು, ನಾನು ಅದಕ್ಕೆ ಸೂರಿಟಿಯನ್ನು ಕೊಟ್ಟಿದ್ದೆ. ನನಗೂ ಹೇಳಿದೆ, ಬ್ಯಾಂಕ್ ಮ್ಯಾನೇಜರ್ಗೂ ಹೇಳಿದೆ, ಆತ ಎಲ್ಲೋ ಹೋಗ್ಬಿಟ್ಟಿದ್ದ. ಹಾಗಾಗಿ ಬ್ಯಾಂಕ್ ಮ್ಯಾನೇಜರ್ ನನಗೆ ಫೋನ್ ಮಾಡಿ ಹೇಳಿದ್ರು, 2 ತಿಂಗಳಿಂದ ಅವ್ರು ಇನ್ಸ್ಟಾಲ್ಮೆಂಟ್ ಅನ್ನ ಕಟ್ಟಿಲ್ಲ, ಇನ್ ಮುಂದೆ ನಿಮ್ ಸ್ಯಾಲರಿಯಿಂದ ರಿಡಕ್ಟ್ ಆಗುತ್ತೆ, ಸೊ ನಿಮ್ಗೆ 600 rupees ಬ್ಯಾಲೆನ್ಸ್ ಬರುತ್ತೆ ಅಂತ. ನನಗೆ ಬರೋದು 29,000 ರೂಪಾಯಿ ಸ್ಯಾಲ್ರಿ. 29,000 ರೂಪಾಯಿಲಿ 600 ರೂಪಾಯಿ ನಾನು ಕೊಟ್ರೆ ನಾನು ಏನ್ ಮಾಡಿ ಆಕಾಶಕ್ಕೆ ಕಳಿಸಿ ತಲೆ ಮೇಲೆ ಬಿದ್ದಂಗಾಯ್ತು. ನಮ್ಮ ಮನೆ ಬಾಡಿಗೆ ಇಷ್ಟು, ವೈಫ್ ಖರ್ಚಿಷ್ಟು, ಚಿಲ್ಡ್ರನ್ ಖರ್ಚಿಷ್ಟು, ಅದನ್ನೆಲ್ಲ ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅದನ್ನೇ ಯೋಚನೆ ಮಾಡ್ತಾ ಬಂದೆ. ಚಾಕ್ಪೀಸ್ ಹಿಡ್ದೆ ಹಿಂದೆ ಬಿದ್ದೋದೆ. ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರು. ಅಲ್ಲಿ ಚುಚ್ಚುತ್ತಾ ಇದ್ರು, ಸಾಯಿಸಿ ಅಂತ ಇದ್ದೆ. ಆ ವಾರದ ಕೊನೆಯಿಂದ ಶಂಕರ ಬಂದ.
ಅವನೇ ದುಡ್ಡು ಎತ್ಕೊಂಡು ಹೋಗಿದ್ದು. ಯಾವಾಗ ಶಂಕರ ಅಂತ ಹೇಳ್ದ, ಹೊಡಿಬೇಕು ಅಂತ ಅನ್ನಿಸ್ತು. ನನ್ನ ಕೈನಲ್ಲಿ ಶಕ್ತಿ ಇರ್ಲಿಲ್ಲ. ಆದ್ರೂ ಅವರನ್ನ ಕೇಳ್ದೆ. ಅವ್ರು ಹೇಳ್ತಕ್ಕಂಥ, ನಾನು ಹಳ್ಳಿಗೆ ಹೋಗಿದ್ದೆ ಆಸ್ತಿನೆಲ್ಲ ಮಾರ್ಲಿಕ್ಕೆ, ಮಾರಿದ್ದಾಯ್ತು, ಮತ್ತೆ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಕಟ್ಟದೆ ಅಂತ. ಅಬ್ಬಾ, ಯಾವಾಗ ಬ್ಯಾಂಕ್ ಮ್ಯಾನೇಜರ್ ದುಡ್ಡು ಕಟ್ಟದೆ ಇಂದ ನನಗೆ ಸಮಾಧಾನ ಆಯ್ತು. ನೋಡಿ, ಎಷ್ಟು ಮುಖ್ಯವಾದಂತ ಅಂಶ. ಮನಸ್ಸು ಅಂತಕ್ಕಂಥದ್ದು ಮೇನ್ ಸ್ವಿಚ್ ಇದ್ದಾಗೆ. ಅತಿ ಕೋಪ ಆಗ್ಲಿ, ಅತಿ ಭಯ ಆಗ್ಲಿ, ಅತಿ ದುಃಖ ಆಗ್ಲಿ, ಏನು ತೊಂದರೆ ಉಂಟಾದ್ರೂ ಉಸಿರಾಟ ತೊಂದರೆ ಉಂಟಾಗುತ್ತೆ. ನೋಡಿ, ಯಾವ್ದಾದ್ರು ಕೋಪ ಬಂದಿದೆ ಅಂದ್ರೆ ಬಾರೇ ಸ್ಲಮ್ಮಲ್ಲಿ ಜಗಳ ಆಗ್ತಾ ಇರ್ತಾರೆ, ನೋಡಿದೀರ ಅನ್ಸುತ್ತೆ. ಆ ರೀತಿ ನಾವು ಅಷ್ಟು ತೊಂದರೆ ಮಾಡ್ಕೊಳ್ತಾ ಇರ್ತಾರೆ. ಯಾಕೋ ಭಯ ಆಗಿದೆ. ನಿಮ್ಗೆ ಭಯ ಆಗುವಂತ ವಿಚಾರವನ್ನ ಯಾರೋ ಹೇಳ್ತಾರೆ ಅನ್ಕೊಳ್ಳಿ, ಹೃದಯ ಬಡಿತ ಕಿವಿ ಕೇಳಿಸ್ತಾ ಇರುತ್ತೆ, ಅಷ್ಟು ಜೋರಾಗಿ ಬರ್ಕೊಳ್ತಾ ಇರುತ್ತೆ. ಯಾರಿಗೋ ದುಃಖ ಆಗುತ್ತೆ. ಈ ಮಗು ಅಳ್ತಾ ಇದೆ ನೋಡಿ, ಮಗು ಯಾವಾಗ ಅಳ್ತಾರೆ, ಮನಸ್ಸಿಗೆ ಯಾವಾಗ ದುಃಖ ಆಗುತ್ತೆ ಅದು ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತೆ. ಮನಸ್ಸಿಗೆ ಯಾವುದೇ ರೀತಿ ತೊಂದರೆ ಉಂಟಾದ್ರೂ ಉಸಿರಾಟಕ್ಕೆ ಮೊದಲು ಪರಿಣಾಮ ಬೀರುತ್ತೆ. ಉಸಿರಾಟಕ್ಕೆ ತೊಂದರೆ ಉಂಟಾಯ್ತು ಅಂದ್ರೆ ಹೃದಯಕ್ಕೆ ತೊಂದರೆ ಉಂಟಾಗುತ್ತೆ. ನಂತರ ಯಾವ ಅಂಗದಲ್ಲಿ ಯಾವ ರೀತಿ ತೊಂದರೆ ಬರುತ್ತೆ ಗೆಸ್ಸು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಮನಸ್ಸನ್ನ ಸುರಕ್ಷಿತವಾದಂತ ಜಾಗದಲ್ಲಿ ಇಡಬೇಕು. ಚಿನ್ನ ಬೆಳ್ಳಿ ಎಲ್ಲ ತಗೊಂಡು ಬೀರನ್ನ ಹಾಕಿ ಬೀಗ ಹಾಕಿ ಇಡ್ತಾ ಇರ್ತಾರೆ. ಚಿನ್ನ ಬೆಳ್ಳಿಗಿಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಮನಸ್ಸನ್ನ ಉತ್ತಮವಾದಂತ ಒಂದು ಸೆಕ್ಯೂರಿಟಿ ಶೆಲ್ಟರ್ ನಲ್ಲಿ ಇಡಬೇಕು. ಆ ರೀತಿ ಶೆಲ್ಟರ್ ಅಂದ್ರೆ ಧ್ಯಾನವನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು. ಯಾವಾಗ ಯಾವ ತೊಂದರೆ ಬರುತ್ತೆ ಹೇಳಿಕ್ಕಾಗುತ್ತೆ. ನಿಮಾನ್ಸ್ಗೆ ಹೋಗಿದ್ದು ಟ್ರೀಟ್ಮೆಂಟ್ಗಲ್ಲ, ಯಾವ್ದೋ ಒಂದು ಇನಾಗ್ರೇಷನ್ ಇತ್ತು, ಅಲ್ಲಿ ಹೋಗಿದ್ದು. ಅಲ್ಲಿ ಒಬ್ಬರು ನೋಡ್ದೋ, ಏನು ಸೆಲ್ಲಲ್ಲಿ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿದ್ದಾರೆ ನೋಡಿದ್ರೆ, ರಾಮು ದಿಸ್ ಇಸ್ ಟೈಮ್ ಫಾರ್ ಗೋ ವಾಕಿಂಗ್, ಕಮ್ ಲೆಟ್ ಅಸ್ ಗೋ. ಅವ್ರನ್ನ ಕೇಳ್ದೆ, ಏನ್ ಸಾರ್ ಅವ್ರನ್ನ ಸೆಲ್ಲಲ್ಲಿ ಹಾಕಿದ್ದೀರಾ ಅಂತ ಕೇಳ್ದು. ಅವ್ರು ಹೇಳಿದ್ರು, ಸರ್ ಅವ್ರೊಬ್ರು ಒಂದು ನಾಯಿಯನ್ನ ತಂದಿದ್ರು, ಅವರು 40,000 ರೂಪಾಯಿ ಕೊಟ್ಟ ನಾಯಿಯನ್ನ ತಂದಿದ್ರು. ಅವ್ರ ಮಗನ ಒಂದಿನ ಸ್ಕೂಲ್ ಕರ್ಕೊಂಡು ಹೋಗಿಲ್ಲ ಅವರು, ಆದ್ರೆ ನಾಯಿನ ಮಾತ್ರ ದಿನಾ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ರು. ಆ ರೀತಿ ಇದ್ದಿದ್ರು, ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು. ಆಫೀಸ್ಗೆ ಹೋದ್ರು ಕರ್ಕೊಂಡು ಹೋಗಿ ವಾಚ್ಮೆನ್ಗೆ ಹೇಳಿ ಇದ್ ಮಾಡ್ತಾ ಇದ್ರು. ಬೆಳಿಗ್ಗೆ 5 ಗಂಟೆ ಟೈಮಲ್ಲಿ ಸ್ಯಾಂಡ್ ಲಾರಿ, ಮರಳ್ ಲಾರಿ ಅದ್ರ ಮೇಲೆ ಹತ್ಬಿಟ್ಟು ಅದು ತೀರ್ಕೊಂಡ್ಬಿಡ್ತು. ಅದನ್ನ ನೋಡಿದಂತ ಆತ ಇವಾಗ್ಲೂ ಬಹಳಷ್ಟು ಬಾರಿ ಸೂಸೈಡ್ ಟ್ರೈ ಮಾಡಿದ್ದಾನೆ. ಎಲ್ಲಿ ಮತ್ತೆ ಸೂಸೈಡ್ ಟ್ರೈ ಮಾಡ್ತಾನಂತ ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೇವೆ ಅಂತ ಹೇಳಿ. ಯಾವ ಸಂದರ್ಭದಲ್ಲಿ ಯಾವ ಘಟನೆ ಪ್ಲೇಸ್ ತಗೊಳುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮನಸ್ಸನ್ನ ಅದ್ರ ಹಿನ್ನೆಲೆಯನ್ನ ತಿಳ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಮನಸ್ಸಿಗಿರ್ಬೇಕು. ಆ ಮನಸ್ಸಿಗಿರ್ಲಿಕ್ಕೆ ತರ್ಲಿಕ್ಕೆ ಸಪೋರ್ಟ್ ಆಗ್ತಕ್ಕಂಥ ಏಕೈಕ ಕಲೆ ಅಂದ್ರೆ ಧ್ಯಾನ. ಯೋಗವನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಧ್ಯಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ನಾನು ಅಷ್ಟು ಕೋಟಿ ಆಸ್ತಿ ಮಾಡಿದ್ದೇನೆ, ಇಷ್ಟು ಕೋಟಿ ಆಸ್ತಿ ಮಾಡಿದ್ದೇನೆ. ಯಾವ ಕೋಟಿ ಆಸ್ತಿಯೂ ಸಹ ಮನುಷ್ಯನನ್ನ ರಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನು ಜೈಲ್ಗೆ ಹೋದಾಗ ಅಲ್ಲಿ ಅವರನ್ನು ನೋಡಿ ಆಶ್ಚರ್ಯ ಆಯ್ತು. ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಅವ್ರ ಒಳಗನ್ನು ತೆಗೆದಾಗ ಅವರ ಇಂದ್ರಿಯಗಳು ಯಾವ ವಿಚಾರವನ್ನ ಸ್ವೀಕರಿಸಿರ್ತವೆ ಅದರಿಂದ ಅವ್ರು ಆ ರೀತಿ ಆಗಿರ್ತಾರೆ. ಅಂದ್ರೆ ಯೋಗದ ಅಭ್ಯಾಸಕ್ಕೆ ಮಕ್ಕಳನ್ನ ತಂದು ಬಿಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ ಯಾವಾಗ್ಲೂ ಒಳ್ಳೆಯ ವಿಚಾರಗಳು, ಅವ್ರ ಇಂದ್ರಿಯಗಳು ಒಳ್ಳೆದನ್ನ ಕೇಳ್ತವೆ, ಒಳ್ಳೆ ದರ್ಶಿಸ್ತಾ ಇರ್ತವೆ. ಪ್ರತಿಯೊಂದು ಸಹ ವಿಶೇಷವಾಗಿರ್ತವೆ. ಅವರ ಇಂದ್ರಿಯಗಳಿಗೆ ಸದಾ ಕಾಲದಲ್ಲಿ ಒಳ್ಳೆಯ ವಿಚಾರಗಳನ್ನ ನೀಡ್ತಾ ಹೋಗ್ತಾ ಇರ್ತವೆ. ನಮ್ಮ ಇಂದ್ರಿಯಗಳು ಅಂತಕ್ಕಂಥದ್ದು ಒಂದ್ ರೀತಿ ಬೆಂಕಿ ಇದ್ದಾಗೆ. ಆ ಬೆಂಕಿ ಯಾವುದನ್ನ ಸುಡುತ್ತೆ ಅದರಿಂದ ತೊಂದರೆ ಉಂಟಾಗುತ್ತೆ, ಅದರಿಂದನೇ ನಮ್ಮ ಒಂದು ವಿಶೇಷತೆ ಆವೃತವಾಗ್ತಾ ಹೋಗ್ತದೆ. ಯೋಗದ ಹಾದಿಗೆ ಅವ್ರು ಬಂತು ಅಂದ್ರೆ ಅವ್ರ ಕೋಟಿ ಆಸ್ತಿ ಮಾಡಿರ್ತಕ್ಕಂಥದಕ್ಕೂ ಅದಕ್ಕೆ ಬೆಲೆ ಬರುತ್ತೆ. ಆ ವಿಶೇಷವಾದಂತ ಅಂತ ಇಂದ್ರಿಯಗಳಿಗೆ ಉದಾಹರಣೆ, ನಾವು ಬೆಂಕಿಗೆ ಏನಾದ್ರು ಟೈರ್ ಹಾಕಿದ್ರೆ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ನಾವು ಗಂಧ ಹಾಕಿದ್ರೆ ವಿಶೇಷವಾದಂತ ಒಂದು ಸುಗಂಧ ಹರಡ್ತಾ ಇರುತ್ತೆ. ಆ ರೀತಿಯಲ್ಲಿ ನಮ್ಮ ಇಂದ್ರಿಯಗಳಿಗೆ ಸದಾ ಕಾಲದಲ್ಲಿ ಒಳ್ಳೆಯ ವಿಚಾರಗಳನ್ನ ಯೋಗ ತಂದು ಕೊಡ್ತಾ ಹೋಗುತ್ತೆ. ಹಾಗಾಗಿ ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡಿ ಆ ಇಂದ್ರಿಯಗಳಿಗೂ ಸಹ ಒಳ್ಳೆಯ ವಿಚಾರಗಳನ್ನ ಕೊಡಿ. ಇರ್ತಕ್ಕಂಥ ಒಂದು ಹಂತವನ್ನ ವಿಶೇಷ ಹಂತದಲ್ಲಿ ಬಳಸ್ಕೊಳ್ತಾ ಹೋಗಿ. ಧ್ಯಾನವನ್ನ ಯಾವತ್ತು ಯೋಗ ಅಂತಕ್ಕಂಥದ್ದು ಮನುಷ್ಯನ ಕುಲಕೋಟಿಗೆ ಒಂದು ವಿಶಿಷ್ಟವಾಗಿ ಇರ್ತಕ್ಕಂಥ ಒಂದು ಪ್ರಯೋಜನವನ್ನ ತರ್ತಕ್ಕಂಥ ಕಲೆ. ಈ ಧ್ಯಾನದ ಬಗೆಗೆ ಸರ್ ಎಷ್ಟು ನಿಮಿಷ ಇದೆ? ಎಷ್ಟು ನಿಮಿಷ ಎಸ್ ಸರ್? ಓಕೆ, ಯಾಕೆ ನಾವೇ ತೊಂದರೆ ಮಾಡ್ತೀವಿ ಅಂತ ಹೇಳಿ ನಮಗೂ ಒಂದೊಂದ್ಸಲ ಅನ್ಸುತ್ತೆ. ಯೋಗದ ಬಗ್ಗೆ, ಅದರಲ್ಲಿ ಧ್ಯಾನದ ಬಗೆಗೆ ಬಹಳಷ್ಟು ಕಲೆ, ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಧ್ಯಾನ ಅಂತಕ್ಕಂಥದ್ದು ದೆವ್ವ ಕರೀತಕ್ಕಂಥ ಕಲೆ. ಎಚ್ಚರಿಕೆ ಇರಲಿ. ಧ್ಯಾನ ಅಭ್ಯಾಸ ಮಾಡೋದ್ರಿಂದ ನೀವೇನ್ ಬೇಕೋ ಅದು ಕೇಳಿದ್ರೆ ಸಿಕ್ಕತ್ತೆ. ಇದನ್ನೆಲ್ಲ ಕೇಳಿದ್ರೆ ನಗು ಬರುತ್ತೆ. ಧ್ಯಾನ ಮಾಡೋದ್ರಿಂದ ದೇಹದ ತೊಂದರೆ ದೂರ ಆಗುತ್ತೆ, ಮನಸ್ಸಿನ ತೊಂದರೆ ದೂರ ಆಗುತ್ತೆ. ಜೀವನದ ಒಂದು ವಿಶೇಷವಾದಂತ ನೀವೇನು ಪಡಿಬೇಕು ಅಂತ ಇರ್ತೀರ ಅದನ್ನು ಪಡಿಬಹುದು ಅಂತ ಹೇಳಿದ್ರೆ ಅದನ್ನ ಕೇಳಿದ್ರೆ ನಗು ಬರುತ್ತೆ. ಏನೋ ಬೇಕು ಅಂತ ಕೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ಅದು ನಮ್ಮದಾಗುತ್ತಾ?
ಯೋಗ ಕ್ಲಾಸಿಗೆ ಬಂದ್ಬಿಟ್ಟು ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ಅದು ನಮ್ದು ಆಗುತ್ತಾ ಅಂತ ಹೇಳಿ ಅದನ್ನೆಲ್ಲ ಕೇಳಿದಾಗ ಧ್ಯಾನ ಆಗ್ತಕ್ಕಂಥದ್ದು ಯುವ ಕರೆಯೋ ಕಲೆ ಎಚ್ಚರಿಕೆ ಇರಲಿ ಅಂತ ಹೇಳಿದ್ರು. ಅಕ್ಷರಾಂಶ ಸತ್ಯವಾಗಿರ್ತಕ್ಕಂಥದ್ದು. ಅಕ್ಷರಾಂಶ ನೀವೇನು ಬೇಕು ಅಂತ ಕೇಳಿ ಧ್ಯಾನ ಕುಳಿತುಕೋತಿರೋ ಅದು ನಿಮ್ಮದಾಗುತ್ತೆ. ಆಗ್ಲೇ ಬೇಕು, ಹಾಗೆ ಆಗುತ್ತೆ. ಇಲ್ಲಾಂದ್ರೆ ನೀವು ಮಾಡ್ತಾ ಇರೋದೇ ಧ್ಯಾನ ಅಲ್ಲ. ಆಶ್ಚರ್ಯ ಆಗುತ್ತೆ. ಹೌದು, ಒಬ್ಬ ಮನುಷ್ಯನ ಮನಸ್ಸು ಶಕ್ತಿ ಎಷ್ಟಿದೆ ಅಂದ್ರೆ, ನಮ್ಮ ಕ್ಲಾಸಲ್ಲಿ ಒಬ್ರು ಕೆಲಸ ಮಾಡೋರನ್ನ, ಮನೆ ಕೆಲಸ ಮಾಡೋರನ್ನ ಒಬ್ರು ಕರ್ಕೊಂಡ್ಬಂದು ಸೇರ್ಸಿದ್ರು. ಸಾರ್ ಇವ್ರು ಯಾವಾಗ್ಲೂ ರಜಾ ಆಗ್ತಾ ಇರ್ತಾರೆ, ಯಾವಾಗ್ಲೂ ಇವ್ರು ರಜಾ ಹಾಕೋದ್ರಿಂದ ಆ ದೊಡ್ಡ ಮನೆಯಲ್ಲ ನನಗೆ ವರ್ಷಕ್ಕೆಲ್ಲ ಬಂದ್ಬಿಡುತ್ತೆ, ಏನ್ ಮಾಡ್ಬೇಕೋ ಗೊತ್ತಿಲ್ಲ, ನಿಮ್ಗೆ ಗಮನ ಬಂತು ಕರ್ಕೊಂಡ್ಬಂದು ಸೇರ್ಸಿದ್ದೆ. ನಾವು ಅವ್ರಿಗೆ ಬ್ಯಾಕ್ ಪೈನ್, ತಲೆನೋವು ಇದೆಯಂತೆ, ಹೋಗ್ಸಿ ಆಯ್ತು. ಒಂದ್ 2 ತಿಂಗಳಾದ್ಮೇಲೆ ಎಲ್ಲ ಹೋಯ್ತು. ನಂತರ ಮೆಡಿಟೇಷನ್ ಬಗ್ಗೆ ಹೇಳಿದ ನಂತರ ಮೆಡಿಟೇಷನ್ ಬಗ್ಗೆ ಅವ್ರು ಕೇಳಿದ್ರು. ಆಯ್ತು, ಎಲ್ಲ ಹೇಳ್ಕೊಡೋದು. ವಿಲ್ ಫೈಂಡ್ ಮೋರ್ ದೆನ್ 100 ಟೈಪ್ಸ್ ಆಫ್ ಮೆಡಿಟೇಷನ್. 100ಕ್ಕೂ ಹೆಚ್ಚಿನ ಒಂದು ಮೆಡಿಟೇಷನ್ ಒಂದು ಹಂತವನ್ನ ಕಾಣ್ಬಹುದು. ಅದರಲ್ಲಿ ಅವ್ರಿಗೆ ಕೆಲವೊಂದನ್ನ ಹೇಳ್ಕೊಟ್ಟು ಅದಾದ ನಂತರ ಅವ್ರು ಕಲ್ತ್ಕೊಳ್ತಾ ಇದ್ರು. ಅದ ನಂತರ ಒಮ್ಮೆ ಟ್ರಾಫಿಕ್ ಅಲ್ಲಿ ಕಾರ್ ನಿಲ್ಲಿಸ್ತಾ ಪಕ್ಕದಲ್ಲಿ ನೋಡ್ದು ಅವ್ರು ಕೆಲಸ ಮಾಡ್ತಾ ಇದ್ರು. ಅವ್ರನ್ನ ಕೇಳಿದ್ರೆ, ಏನಮ್ಮ ಕೆಲ್ಸದ ಮನೆಗೆಲ್ಲ ಕಾರ್ ಹೋಗ್ತಾರೆ? ಸರ್ ಇದು ನಮ್ದೇ ಕಾರು ಅಂತ. ಮನೆ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ 3000 rupees ಪರ್ ಮಂತ್ ಸಿಕ್ಕತ್ತೆ. ಅವರು ಧ್ಯಾನ ಮಾಡಿದ ನಂತರದಲ್ಲಿ ಬದಲಾಗಿರ್ತಕ್ಕಂಥ ಹಂತ ಯಾವ ರೀತಿ ಇತ್ತು, ಯಾವ್ದಮ್ಮ ಈಗ ಬದಲಾಯ್ತು ಅಂತ ಹೇಳಿ ಕ್ಲಾಸ್ ಸಂಜೆ ಬಂದಾಗ ಕೇಳಿದ್ರು. ಅವ್ರು ಹೇಳಿದ್ರು, ಸರ್ ಅವತ್ತು ನಿಮ್ಗೆ ಹಣ್ಣು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೊಂಡೋದೆ ಗೊತ್ತಾ ಅಂದ್ರು. ಹೌದು ಸರ್, ಅವತ್ತು ನಾನು ಒಂದು ಚೀಟಿ ಅಂತ ಹೇಳಿ ಹಾಕಿದ್ದೆ, ಒಂದ್ ಸ್ವಲ್ಪ ಹಣ ಅದ್ರಲ್ಲಿ ಇಟ್ಕೊಂಡಿದ್ದೆ, ಅದನ್ನ ತಗೊಂಡೋಗಿ ನಾನು ಸ್ಯಾರಿ ಬಿಸ್ನೆಸ್ ಅನ್ನ ಮಾಡಿದೆ. ಒಬ್ಬೊಬ್ರು ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೆ ಅದನ್ನೆಲ್ಲ ತಗೊಂಡೋಗಿ ಅಲ್ಲೆಲ್ಲ ಸೀರೆಯನ್ನೆಲ್ಲ ತೋರಿಸಿ ಅವ್ರಿಗೆಲ್ಲ ಸ್ಯಾರಿನೆಲ್ಲ, ನಂತರ ನಾನು ಹೋಗಿ ಹಳ್ಳಿಗೆಲ್ಲ, ನಮ್ಮ ಹಳ್ಳಿಗೆಲ್ಲ ಹೋಗಿ ಸ್ಯಾರಿಯನ್ನೆಲ್ಲ ತೋರಿಸಿ, ಈ ರೀತಿಯಲ್ಲಿ ನಾನು ಮುಂದುವರಿತಾ ಬಂದೆ. ಈಗ ನಾನು ಕಾರ್ ತಗೊಂಡಿದ್ದೇನೆ ಅಂತಕ್ಕಂಥ ಅವರ ಥೀಮ್ ಏನಿತ್ತು, ನಾನು ಹಣದ ಹಾದಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅಷ್ಟೇ ಅವರ ಥೀಮ್ ಇದ್ದಿದ್ದು, ಅವ್ರ ಗುರಿ ಇದ್ದಿದ್ದು ಅಷ್ಟೇ. ಆ ರೀತಿಯಲ್ಲಿ ನೀವು ಏನು ಗುರಿಯನ್ನ ಇಟ್ಕೊಂಡು ನೀವು ಮೆಡಿಟೇಷನ್ ಅನ್ನ ಮಾಡ್ತೀರಾ ಅದು ಫಲಕಾರಿ ಆಗ್ತಾ ಹೋಗುತ್ತೆ. ಬಿಕಾಸ್ ಹೋಲ್ ಕೆಪಾಸಿಟಿ ಆಫ್ ಮೈಂಡ್, ಹೋಲ್ ಎನರ್ಜಿ ಆಫ್ ಮೈಂಡ್ ವಿಲ್ ಮೂವ್ ಇನ್ ಎ ಡೈರೆಕ್ಷನ್. ಯಾವಾಗ ನಿಮ್ಮ ಮನಸ್ಸಿನ ಶಕ್ತಿ ಸಮಗ್ರ ಸಾಮರ್ಥ್ಯ ಒಂದೇ ದಿಕ್ಕಿನಲ್ಲಿ ಹರಿಲಿಕ್ಕೆ ಮುಂದಾಗುತ್ತೆ, ಅದು ವಿಶೇಷವಾದಂತ ಬೆನಿಫಿಟ್ಸ್ ಅನ್ನ ತರ್ತಾ ಹೋಗುತ್ತೆ. ನೀವೇನ್ ಮಾಡ್ಬೇಕು ಅಂತ ಡಾಕ್ಟರ್ ಇಂದ್ರಜಿತ್ ಅಂತ ಗೊತ್ತಿರ್ಬೋದು, ನಮ್ಮ ಸ್ಟೂಡೆಂಟ್ ಅವರು ಹಾರ್ಟ್ ಗೆ ಸ್ಟಂಟ್ ಅನ್ನ ಹಾಕ್ತಕ್ಕಂಥದ್ದನ್ನ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದಂತ ವಿದ್ಯಾರ್ಥಿ ಅವರು ಈಗ US ಅಲ್ಲಿ ಅವ್ರು ವರ್ಕ್ ಅನ್ನ ಮಾಡ್ತಾರೆ. ರಾಜಾಜಿ ನಗರದವರು ಎಷ್ಟು ವಿಶೇಷವಾಗಿರ್ತಾರೆ. ಅವ್ರು ಹೇಳ್ತಾರೆ, ಸರ್ ನೀವು ಹೇಳ್ಕೊಟ್ಟಿರ್ತಾರೆ ಅಯ್ಯೋ ಬಹಳ ಅಮೋಘವಾಗಿರ್ತಾರೆ. ನಮ್ಮ ಯೋಗ ಶಾಲೆಯ ಒಂದು ಹೆಡ್ಲೈನ್ಸ್ ಎಲ್ಲ ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಸೊ ಅಷ್ಟು ವಿಶಿಷ್ಟವಾಗಿರ್ತಾರೆ. ನೀವೇನ್ ಮಾಡ್ತಾ ಇರ್ತೀರಾ, ನೀವೇನ್ ಕಲೆಯನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ, ಅದರಲ್ಲಿ ಉನ್ನತ ಹಂತವನ್ನ ಸಾಧಿಸ್ತಾ ಹೋಗ್ತೀರಾ. ಇವಾಗ ಮಗು ಓದ್ತಾ ಇದೆ ಅಂದ್ರೆ 20% ಆಟದ ಕಡೆ ಇರುತ್ತೆ, 20% ಟಿವಿ ಕಡೆ ಇರುತ್ತೆ, 20% ಮೊಬೈಲ್ ಕಡೆ ಇರುತ್ತೆ. ಅದೆಲ್ಲ ಡ್ರಾಪ್ ಆಗೋಗುತ್ತೆ. ಮಗು ಓದ್ತಾ ಇದೆ ಅಂದ್ರೆ ಅದನ್ನ ಅದ್ರ ಕಡೆನೆ ಮನಸ್ಸನ್ನ ತರ್ಲಿಕ್ಕೆ ವಿಶೇಷವಾದಂತ ಈ ರೀತಿ ನಾವು ಅಭ್ಯಾಸ ಮಾಡ್ತಾ ಇತ್ತು ಅಂದ್ರೆ ಏನಾಗುತ್ತೆ, ಈಗ ಬಲಗೈನ ಆಕ್ಟಿವಿಟಿ ಏನಾಗುತ್ತೆ, ಎಡ ಮೆದುಳನ್ನ ಆಕ್ಟಿವೇಟ್ ಮಾಡುತ್ತೆ. ಎಡಗೈನ ಆಕ್ಟಿವಿಟಿ ಬಲ ಮೆದುಳನ್ನ ಆಕ್ಟಿವೇಟ್. ಅಲ್ಲಿ ಮನಸ್ಸು ಎಲ್ಲೂ ಚಂಚಲವಾಗ್ಲಿಕ್ಕೆ ಆಸ್ಪದವಾಗುದಿಲ್ಲ. ಮನಸ್ಸು ಏಕಚಕ್ರದಲ್ಲಿ ನಿಲ್ತಕ್ಕಂಥದ್ದನ್ನ ಅಭ್ಯಾಸ ಮಾಡ್ತಾ ಹೋಗುತ್ತೆ. ಆ ಸಮಗ್ರವಾಗಿ ನಿಂತಿರ್ತಕ್ಕಂಥ ಮನಸ್ಸು ನಿಮ್ಮ ಜೀವನದ ಅದ್ವಿತೀಯವಾದಂತ ಕೊಡುಗೆ. ನೀವು ಅಭ್ಯಾಸ ಮಾಡ್ತಕ್ಕಂಥ ಯೋಗ ನಿಮ್ಮ ಜೀವನಕ್ಕೆ ನೀವು ಕೊಡ್ತಕ್ಕಂಥ ಒಂದು ಅಮೂಲ್ಯವಾದಂತ ಕೊಡುಗೆ. ಪ್ರತಿದಿನ ಯೋಗವನ್ನ ಅಭ್ಯಾಸ ಮಾಡಿ. ಸಮಯಾವಕಾಶ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ, ಮುಗಿಸ್ತಾ ಇದ್ದಾರೆ. ಸೊ ಇನ್ನು ಹೇಳ್ತಾ ಹೋದ್ರೆ ಯೋಗದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಒಂದು ದಿನವಾದ್ರೂ ಕಡಿಮೆ. ಯಾಕೆಂದ್ರೆ ಯೋಗ ಅಂತಕ್ಕಂಥ ಸಮುದ್ರಗಳ ಒಂದು ಪ್ರಯೋಜನಗಳ ಒಂದು ದೊಡ್ಡ ಸಾಗರ. ಅದು ನಿಮ್ಮ ಜೀವನಕ್ಕೆ ಬರುವಂತೆ ಮಾಡಿ, ಇಲ್ಲದೆ ಇದ್ದಲ್ಲಿ ಅದನ್ನು ಜೀವನ ಪರ್ಯಟನದಲ್ಲಿ ಉಳಿಸ್ಕೊಂಡು ಪ್ರತಿದಿನ ಯೋಗವನ್ನು ಅಭ್ಯಾಸ ಮಾಡಿ ಸಂತೋಷಕರ ಜೀವನ ನಿಮ್ಮದಾಗ್ಲಿ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಂಬರು 944-880-4200. ನೀವು ಗೂಗಲ್ ನಲ್ಲಿ ಶೇಷಗಿರಿ ಯೋಗ ಅಂತ ಕೊಟ್ರೆ ಸುಮಾರು ಡೀಟೇಲ್ಸ್ ಅನ್ನ ಅವರೆಲ್ಲ ತಂದಿದ್ದಾರೆ. ಶೇಷಗಿರಿ ಯೋಗ ಅಂತ ಅಥವಾ ರಾಘವೇಂದ್ರ ಯೋಗ .org ಅಂತ ಕೊಟ್ರೆ ಅದನ್ನ ಡೀಟೇಲ್ಸ್ ಅನ್ನ ಪಡಿಬೋದು. 944-880-4200. ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಮನಪೂರ್ವಕವಾದಂತ ವಂದನೆಗಳನ್ನು ಅರ್ಪಿಸಿ ನಮ್ಮ ಎರಡು ಮಾತುಗಳು. ಸೂರ್ಯನಂತೆ ಪ್ರಜ್ವಲಿಸಬೇಕಾ? ಹಾಗಾದ್ರೆ ಮೊದಲಿಗೆ ಸೂರ್ಯನಂತೆ ಉರಿಯುವುದನ್ನ ಕಲಿಬೇಕು. ಉತ್ತಮ ಆರೋಗ್ಯ ಹಾಗೂ ಮನಸ್ಥಿತಿ ಬೇಕಾದ್ರೆ ಯೋಗ ಹಾಗೂ ದೈನಂದಿನ ಚಟುವಟಿಕೆಗಳ ವೇಳಾಪಟ್ಟಿ
ಇವೆಲ್ಲವುಗಳನ್ನು ನಿದರ್ಶನಗಳ ಮೂಲಕ ವಿವರಿಸಿದಂತಹ ಶ್ರೀಯುತ ಎನ್ ಶೇಷಗಿರಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಸಂಸ್ಥೆಯ ವತಿಯಿಂದ ಕಿರುಕಾಣಿಕೆಯನ್ನು ನೀಡುವುದರ ಮುಖಾಂತರ ಗೌರವಿಸಬೇಕೆಂದು ಸಂಸ್ಥೆಯ ವೈದ್ಯಕೀಯ ಅಧೀಕ್ಷಕರಾದಂತಹ ಶ್ರೀಯುತ ಡಾಕ್ಟರ್ ಉಮೇಶ್ ಸರ್ ಅವರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಸರ್.